ಹೆಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ನ ಹೊಸದಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ 29ನೇ ಆಗಸ್ಟ್ನಿಂದ 5 ಸೆಪ್ಟೆಂಬರ್ವರೆಗೂ ಈ ಆರ್ಟಿಕಲ್ಸ್ನ ಕವರ್ ಮಾಡಿದ್ದೀವಿ. ಈ ದಿ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು PIB ಎಲ್ಲ ಆರ್ಟಿಕಲ್ಸ್ಗಳನ್ನು ಪ್ರಮುಖವಾಗಿ ನಿಮಗೆ ಎಕ್ಸಾಮ್ಸ್, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಕನಾಮಿಯಲ್ಲಿ 7 ಆರ್ಟಿಕಲ್ಸ್ಗಳನ್ನ ಕವರ್ ಮಾಡಿದರೆ, ಪಾಲಿಟಿನಲ್ಲಿ 6 ಆರ್ಟಿಕಲ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ 8 ಆರ್ಟಿಕಲ್ಸು ಮತ್ತು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ 2 ಆರ್ಟಿಕಲ್ನ ಕವರ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲವಾಗುವಂಥ ರೀತಿಯಲ್ಲಿ ವಿಡಿಯೋ ತೆಗೆದುಕೊಂಡು ಬರ್ತೀವಿ. ಏನೇ ಫೀಡ್ಬ್ಯಾಕ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಈ ವಿಡಿಯೋನ ನಾವು ಮುಂಚೆ ಮಾಡ್ತಿದ್ದಂಥ ಮೇಡಮ್ನ ಮಾದರಿಯಲ್ಲೇ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಚಾನಲ್ ಓಪನ್ ಆದಾಗಿಂದ ಸ್ಟಾರ್ಟಿಂಗಿಂದ ಇಲ್ಲಿಯವರೆಗೂ ನಮಗೆ ಅವ್ರು ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಎಕ್ಸಾಮ್ಸ್ ಆದ ನಂತರ ಮತ್ತೊಮ್ಮೆ ಬಂದು ಅವ್ರು ನಮ್ಮಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಶುರು ಮಾಡೋಣ. ಯಾಕಂದರೆ 1 ವರ್ಷಗಳ ಕಾಲ ಸತತವಾಗಿ ನಿಮಗೂ ಮತ್ತು ನಮ್ಮ ಚಾನಲ್ಗೆ ಸತತ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತು ಅವ್ರ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್ ಹೇಳುತ್ತಾ ವಿಡಿಯೋ ನೋಡೋಣ. ಮೊದಲನೇದಾಗಿ ಎಕನಾಮಿಕ್ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡೋಣ. ಎಕನಾಮಿಯ ಮೊದಲನೇ ಆರ್ಟಿಕಲ್ ನೋಡೋಣ. ಸೊ ಇತ್ತೀಚೆಗೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಕನಾಮಿಯಲ್ಲಿ ಆಕ್ಟ್ ಆಫ್ ಗಾಡ್ ಅನ್ನೋ ಒಂದು ಕಂಡೀಷನನ್ನು ನಾವು ಫೇಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಆಕ್ಟ್ ಆಫ್ ಗಾಡ್ ಆಗಿರೋ ಕಾರಣದಿಂದಾಗಿ ಎಕನಾಮಿಕ್ ಕ್ರೈಸಿಸ್ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಯಾವ್ಯಾವ ಪ್ರಾಮಿಸ್ಗಳನ್ನು ಮಾಡಿದ್ವಿ ಅಥವಾ ಕಮಿಟ್ಮೆಂಟ್ಗಳನ್ನು ಮಾಡಿದ್ವಿ ಅದನ್ನು ನೆರವೇರಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ. ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ GST ಕಾಂಪನ್ಸೇಷನ್ ಆಗಿ ಏನು ಅಮೌಂಟ್ ಕೊಡಬೇಕಿತ್ತು ಅದನ್ನು ಕೂಡ ಕೊಡಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಇಲ್ಲಿ 2 ಪದಗಳನ್ನು ನೋಡ್ತೀವಿ. ಒಂದು ಆಕ್ಟ್ ಆಫ್ ಗಾಡ್ ಅಂತ ಹೇಳೋದು, ನಂತರದಲ್ಲಿ ಫೋರ್ಸ್ ಮೇಜರ್ ಅಂತ ಹೇಳೋದು. ಸೊ ಎಲ್ಲ ಕಮರ್ಷಿಯಲ್ ಅಗ್ರಿಮೆಂಟ್ಸ್ ಏನು ಸೈನ್ ಮಾಡಿರ್ತಾರೆ, ಆ ಎಲ್ಲ ಕಮರ್ಷಿಯಲ್ ಅಗ್ರಿಮೆಂಟ್ಸಲ್ಲಿ ಹೆಚ್ಚಿನ ರೀತಿಯಲ್ಲಿ ಫೋರ್ಸ್ ಮೇಜರ್ ಕ್ಲಾಸ್ ಅನ್ನೋದು ಮೆನ್ಷನ್ ಮಾಡೇ ಇರ್ತಾರೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಒಂದು ಕ್ರೈಸಿಸ್ ಆದ ಸಂದರ್ಭಗಳಲ್ಲಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಈ ಕ್ಲಾಸ್ ಇರುವಂಥದ್ದು. ಸೊ ಆಕ್ಟ್ ಆಫ್ ಗಾಡ್ ಅಂತ ಹೇಳಿದ್ರೆ, ಸೊ ಇದು ಬರೀ ನ್ಯಾಚುರಲ್ ಈ ಸಿನಾರಿಯೋಸ್ ಅಥವಾ ನ್ಯಾಚುರಲ್ ಕ್ರೈಸಿಸ್ ಆದಾಗ ಮಾತ್ರ ಜಾರಿಗೆ ಬರುವಂಥದ್ದು. ಅದೇ ಫೋರ್ಸ್ ಮೇಜರ್ ಏನಿದೆ ಅದು ನ್ಯಾಚುರಲ್ ಆಗಿರ್ಬೋದು ಅಥವಾ ಮಾನವ ನಿರ್ಮಿತ ಡಿಸಾಸ್ಟರ್ಸ್ ಆಗಿರುವಾಗ ಅಥವಾ ಏನಾದರೂ ಕ್ರೈಸಿಸ್ ಆದಾಗಲೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಸೊ ಫೋರ್ಸ್ ಮೇಜರ್ ಅನ್ನೋದು ಒಂದು ಬ್ರಾಡರ್ ಮೀನಿಂಗ್ ಇರುವಂಥ ಪದ ಆದರೆ, ಆಕ್ಟ್ ಆಫ್ ಗಾಡ್ ಅನ್ನೋದು ಒಂದು ಸಂಕುಚಿತ ವಿಸ್ತರಣೆ ಇರುವಂಥ ಅಥವಾ ವಿವರಣೆ ಇರುವಂಥ ಒಂದು ಪದವಾಗುತ್ತೆ. ಸೊ ಈ ಡಿಫ್ರೆನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಆಕ್ಟ್ ಆಫ್ ಗಾಡ್ ಅನ್ನೋದು ಬರೀ ನ್ಯಾಚುರಲಿಗೆ ಮಾತ್ರ, ಫೋರ್ಸ್ ಮೇಜರ್ ಅನ್ನೋದು ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ 2 ಕ್ರೈಸಿಸ್ಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಇಲ್ಲಿ ಫೋರ್ಸ್ ಮೇಜರ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿ ಎ ಮತ್ತು ಪಾರ್ಟಿ ಬಿ ಇರ್ತಾರೆ. ಸೊ ಇವರಿಬ್ಬರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸಪೋಸ್ ಬಿ ಬಂದು ಎಗೆ 100 ಟನ್ ಸ್ಟೀಲನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಈಗ ಎಕನಾಮಿಕ್ ಕ್ರೈಸಿಸ್ ಆದ ಕಾರಣದಿಂದಾಗಿ ಲಾಕ್ಡೌನ್ ಎಲ್ಲ ಆಯಿತು. ಸೊ ಬಿ ಈಗ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಬಿ ಫೋರ್ಸ್ ಮೇಜರ್ ಕ್ಲಾಸ್ನ ಇಂಪೋಸ್ ಮಾಡ್ತಾರೆ. ಫೋರ್ಸ್ ಮೇಜರ್ ಕ್ಲಾಸ್ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಆ ಒಂದು ಅಗ್ರಿಮೆಂಟನ್ನು ನಾವು ರೂಲ್ಸ್ಗಳನ್ನು ವೈಲೇಟ್ ಮಾಡುವಂಥದ್ದು. ಇದು ತಾತ್ಕಾಲಿಕವಾದರೂ ಆಗಿರ್ಬೋದು, ಕೆಲವೊಂದ್ಸಲ ಪರ್ಮನೆಂಟ್ ಆದರೂ ಆಗಿರ್ಬೋದು. ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟಿಂದ ಹೊರಗಡೆ ನಡೆಯೋಲ್ಲ ಅಥವಾ ಕಾಂಟ್ರಾಕ್ಟ್ಗೆ ವಿರುದ್ಧವಾಗಿ ನಡ್ಕೊಳ್ಳೋದಲ್ಲ. ಅದು ಕ್ರೈಸಿಸ್ ಸಂದರ್ಭಗಳಲ್ಲಿ ಫೋರ್ಸ್ ಮೇಜರ್ ಕ್ಲಾಸ್ನ ಟ್ರಿಗರ್ ಮಾಡಿದ ತಕ್ಷಣ ಟೆಂಪರರಿ ಅಥವಾ ಪರ್ಮನೆಂಟ್ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ಬೋದು. ಇದನ್ನೇ ಫೋರ್ಸ್ ಮೇಜರ್ ಅನ್ನೋದು. ಸೊ ಇದು ಮೊದಲನೇ ಬಾರಿಗಲ್ಲ ಆಕ್ಟ್ ಆಫ್ ಗಾಡ್ ಅಥವಾ ಫೋರ್ಸ್ ಮೇಜರ್ ಅನ್ನೋದು ಯೂಸ್ ಮಾಡ್ತಿರೋದು. ಚೈನಾ ಗವರ್ನಮೆಂಟಲ್ಲಿ 2002ನೇ ಇಸ್ವಿಯಲ್ಲಿ ಸಾರ್ಸ್ ಔಟ್ ಬ್ರೇಕ್ ಆದಾಗಲೂ ಕೂಡ ಫೋರ್ಸ್ ಮೇಜರ್ ಕ್ಲಾಸ್ನ ಇನ್ವೋಕ್ ಮಾಡಿದ್ರು. ಮತ್ತು ಸಿಂಗಾಪುರ್ ಕೂಡ ಈಗ COVID-19 ಕಾಲದಕ್ಕೋಸ್ಕರ COVID-19 ಕಾರಣದಿಂದಾಗಿ ಟೆಂಪರರಿ ಮೆಷರ್ಸ್ ಆಕ್ಟ್ ಅಂತ ಪಾಸ್ ಮಾಡಿದೆ. ಇದರಲ್ಲೂ ಕೂಡ ಎಲ್ಲ ಬಿಸ್ನೆಸ್ಗಳಿಗೆ ಫೋರ್ಸ್ ಮೇಜರ್ ಕ್ಲಾಸ್ನ ಇನ್ವೋಕ್ ಮಾಡಿ ರಿಲೀಫ್ ಕೊಟ್ಟಿದೆ. ಸೊ ಇಂಟರ್ನ್ಯಾಷನಲ್ ಎಕ್ಸಾಂಪಲ್ಸ್ ನೋಡಬೇಕಂದ್ರೆ ಚೈನಾ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಪ್ಯಾರಿಸ್ ಎಲ್ಲರೂ ಫೋರ್ಸ್ ಮೇಜರ್ ಕ್ಲಾಸ್ನ ಯೂಸ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 8 ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದೆ. ಅಂದರೆ ನಮ್ಮ ಕೋವಿಡ್ನಿಂದಾಗಿ ನಮ್ಮ ಇಮ್ಯುನಿಟಿ ಕಡಿಮೆ ಆಗಿರೋ ಕಾರಣದಿಂದಾಗಿ 8 ಇಮ್ಯುನಿಟಿ ಬೂಸ್ಟಿಂಗ್ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದೆ. ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಜನೌಷಧಿ ಕೇಂದ್ರ ಏನು ಕರಿತೀವಿ ಅದ್ರ ಮುಖಾಂತರ ಜನಸಾಮಾನ್ಯರಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶ. ಸೊ ಈ ಒಂದು ಕ್ಯಾಂಪೇನನ್ನು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಅಂತ ಏನು ಕರಿತೀವಿ ಅವರು ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಯಾವ ಮಿನಿಸ್ಟ್ರಿಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಅನ್ವಯದಲ್ಲಿ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ವಾಲಿಟಿ ಮೆಡಿಸಿನ್ಸ್ ಏನಿದೆ, ಕ್ವಾಲಿಟಿ ಮೆಡಿಸಿನ್ಸ್ನ ಲೋ ಕಾಸ್ಟಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥ ಉದ್ದೇಶ ಇದ್ರದ್ದು. ಸೊ ಈ ಕ್ವಾಲಿಟಿ ಮೆಡಿಸಿನ್ಸ್ನ ತಲುಪಿಸೋಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಸ್ಪೆಷಲ್ ಕೇಂದ್ರಗಳನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಅದನ್ನೇ ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧಿ ಕೇಂದ್ರಗಳಂತ ಕರಿತಿದ್ದೀವಿ. ಮುಂದುವರೆದು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂಥ ಏಜೆನ್ಸಿ ಯಾವುದು ಅಥವಾ ನೋಡಲ್ ಏಜೆನ್ಸಿ ಯಾವುದು ಅಂತ ಎಷ್ಟೊಂದೆಲ್ಲ ಸ್ಕೀಮ್ಸಲ್ಲಿ ಕೇಳ್ತಾರೆ. ಸೊ ಇದರ ನೋಡಲ್ ಏಜೆನ್ಸಿ ಬಂದು BPPI ಅಥವಾ ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ. ಇದರ 3 ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ವಾಲಿಟಿ ಮೆಡಿಸಿನ್ಸ್ಗಳನ್ನು ಜನಸಾಮಾನ್ಯರಿಗೆ ತಲುಪಿಸೋದು, ಹೆಚ್ಚಿನ ಜನರಿಕ್ ಮೆಡಿಸಿನ್ಸ್ಗಳನ್ನು ಪ್ರಮೋಟ್ ಮಾಡ್ತಾ ಹೋಗೋದು ಮತ್ತು ಜನರಿಕ್ ಮೆಡಿಸಿನ್ಸ್ಗೆ ಹೆಚ್ಚಿನ ರೀತಿಯಲ್ಲಿ ಡಿಮ್ಯಾಂಡನ್ನು ಕೂಡ ಕ್ರಿಯೇಟ್ ಮಾಡುವಂಥದ್ದು. ಮುಂದುವರೆದು
ಮುಂದುವರೆದು ಇತ್ತೀಚೆಗೆ 13ನೇ ಎಡಿಷನ್ ಆಫ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಈ 13ನೇ ಎಡಿಷನ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ ಅನ್ನೋದು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ನೀವು. ಭಾರತ ಈ ವರ್ಷ ಕಳೆದ ಪೊಸಿಷನ್ಗೆ 4 ಪೊಸಿಷನ್ ಇಂಪ್ರೂವ್ ಆಗಿದೆ. 48th ರ್ಯಾಂಕಲ್ಲಿದೆ. ಜ್ಞಾಪಕ ಇಟ್ಕೊಳ್ಳಿ, 4 ರ್ಯಾಂಕ್ಸ್ ಮೇಲ್ಗಡೆ ಬಂದಿದೆ ಭಾರತ. ಈ ಒಂದು ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ನೆಲ್ ಯೂನಿವರ್ಸಿಟಿ ಅನ್ನುವಂತಹ ಒಂದು ಸಂಸ್ಥೆ, ಮತ್ತು ಇನ್ಸೆಡ್, ದೆನ್ ವಿಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಏನು ಕರಿತೀವಿ, ಇದು ಯುನೈಟೆಡ್ ನೇಷನ್ ಸ್ಪೆಷಲೈಸ್ ಏಜೆನ್ಸಿ ಆಗಿದ್ದು. ಈ 3 ಸಂಸ್ಥೆಗಳು ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಮುಂದುವರೆದು ಈ ಒಂದು ಇಂಡೆಕ್ಸನ್ನು ಸರಿಸುಮಾರು 80 ಇಂಡಿಕೇಟರ್ಸ್ಗಳ ಆಧಾರದ ಮೇಲೆ ಕೊಡ್ತಾರೆ. ಎಲ್ಲ ಇಂಡಿಕೇಟರ್ಸ್ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯವಾಗಲ್ಲ ನಿಮಗೆ, ಬಟ್ ಆದರೂ ಪ್ರಮುಖವಾಗಿ ಏನೇನನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು ನೀವು. ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಇದೆ ಅಂತ ಹೇಳಿ, ಹ್ಯೂಮನ್ ಕ್ಯಾಪಿಟಲ್ ಮತ್ತು ರಿಸರ್ಚ್ ಯಾವ ರೀತಿ ನಡೀತಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ, ಮಾರ್ಕೆಟ್ ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ, ಬಿಸ್ನೆಸ್ ಸಫಿಸ್ಟಿಕೇಷನ್ನ ಬಗ್ಗೆ, ನಂತರ ನಾಲೆಜ್ ಮತ್ತು ಟೆಕ್ನಾಲಜಿ ಔಟ್ಪುಟ್ಸ್ಗಳ ಬಗ್ಗೆ ಮತ್ತು ಕ್ರಿಯೇಟಿವ್ ಔಟ್ಪುಟ್ಸ್, ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಇವರು ರ್ಯಾಂಕಿಂಗ್ನ ಕೊಡ್ತಾರೆ. ಭಾರತ 48ನೇ ಸ್ಥಾನದಲ್ಲಿದೆ, ಇದು ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲೂ ಭಾರತ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಗವರ್ನಮೆಂಟ್ ಕೊಡ್ತಿರುವಂಥ ಆನ್ಲೈನ್ ಸರ್ವಿಸಸ್ಸು, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಸೆಕ್ಷನ್ ಮತ್ತು R&D ಇಂಟೆನ್ಸಿವ್ ಗ್ಲೋಬಲ್ ಕಂಪನಿ, ಈ ವಿಷಯಗಳಲ್ಲಿ ಹೆಚ್ಚಿನ ರ್ಯಾಂಕನ್ನು ಪಡ್ಕೊಂಡಿದೆ. ಮುಂದಿನ ವಿಷಯ, RBI ಇತ್ತೀಚೆಗೆ ಲಾಂಚ್ ಮಾಡಿರುವಂಥ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮತ್ತು ಕೆಲವೊಂದು ಮೆಷರ್ಸ್ಗಳ ಬಗ್ಗೆ. ಈ ವಿಷಯ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಿ 3 ಇಂಪಾರ್ಟೆಂಟ್ ಮೆಷರ್ಸ್ನ RBI ಮಾಡ್ತಿದೆ. ಮೊದಲನೇದಾಗಿ RBI ಆಪರೇಷನ್ ಟ್ವಿಸ್ಟನ್ನು ಮಾಡ್ತಿದೆ. ಎರಡನೇದಾಗಿ ಹೆಲ್ಡ್ ಟು ಮೆಚುರಿಟಿ ಕ್ಯಾಟಗರಿ ಏನಿದೆ, ಆ ಕ್ಯಾಟಗರಿ ಲಿಮಿಟನ್ನು ಜಾಸ್ತಿ ಮಾಡಿದೆ. ಮೂರನೇದು ಏನು ಮಾಡ್ತಿದ್ದಾರೆ ಅಂದರೆ ಟರ್ಮ್ ರಿಪೋ ಆಪರೇಷನ್ಸ್ ಅಗ್ರಿಗೇಟ್ ಏನಿದೆ ಅದನ್ನು 1 ಲಕ್ಷಕ್ಕೆ ರೈಸ್ ಮಾಡ್ತಿದ್ದಾರೆ. ಅಂದರೆ ರಿಪೋ ಆಪರೇಷನ್ಸ್ನ ಬ್ಯಾಂಕ್ಗಳು 1 ಲಕ್ಷ ಕೋಟಿವರೆಗೂ ಮಾಡ್ಬೋದು. ಮೊದಲನೇದಾಗಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 2 ಸಿನಾರಿಯೋ ಹೇಳ್ತೀನಿ. RBI ತನ್ನ ಹತ್ರ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ತನ್ನ ಹತ್ರ ಇರುವಂಥ ಗವರ್ಮೆಂಟ್ ಸೆಕ್ಯೂರಿಟಿನ ಬ್ಯಾಂಕಿಗೆ ಕೊಡುತ್ತೆ. ಅವಾಗ ಬ್ಯಾಂಕ್ ಏನು ಮಾಡುತ್ತೆ, ತನ್ನ ಹತ್ರ ಇರುವಂಥ ದುಡ್ಡನ್ನು RBI ಕೊಡುತ್ತೆ. ಇದು ಸೆಕ್ಯೂರಿಟಿ ಕೊಡ್ತದೆ, ಇಲ್ಲಿ ದುಡ್ಡು ಕೊಡುತ್ತೆ. ಇದು ಮೊದಲನೇ ಸಿನಾರಿಯೋ. ಎರಡನೇ ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ RBI ಹತ್ರ ದುಡ್ಡು ಜಾಸ್ತಿ ಇದೆ, ಆದರೆ ಬ್ಯಾಂಕ್ಸ್ ಹತ್ರ ಸೆಕ್ಯೂರಿಟಿ ಜಾಸ್ತಿ ಇದೆ. ಬ್ಯಾಂಕ್ಸ್ ಏನು ಮಾಡ್ತಾರೆ, RBIಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ. ಅದರ ಬದಲಾಗಿ RBI ಇವರಿಗೆ ಮನಿಯನ್ನು ಕೊಡುತ್ತೆ. ಇವು 2 ಕಂಡೀಷನ್ಸ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಇಲ್ಲಿ ಏನಾಗ್ತದೆ, ಸೈಮಲ್ಟೇನಿಯಸ್ಲಿ ಇಲ್ಲಿ RBI ಏನು ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ, ಇಲ್ಲಿ RBI ಏನು ಮಾಡ್ತಿದೆ, ಪರ್ಚೇಸ್ ಮಾಡ್ತಿದೆ. ಸೈಮಲ್ಟೇನಿಯಸ್ ಆಗಿ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಸೇಲ್ ಮತ್ತು ಪರ್ಚೇಸ್ ಮಾಡೋದನ್ನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿತೀವಿ. ನಂತರದಲ್ಲಿ ನಾವು ಆಪರೇಷನ್ ಟ್ವಿಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನನ್ನ ಹತ್ರ ದುಡ್ಡಿದೆ, ನಾನೇನು ಮಾಡ್ತೀನಿ, ಸೇವಿಂಗ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಏನು ಮಾಡ್ತೀನಿ, ಬಾಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಬಾಂಡ್ನ ಇನ್ವೆಸ್ಟ್ ಮಾಡೋದು ಯಾವಾಗ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಈ ಬಾಂಡಿಂದ ಹೆಚ್ಚಿನ ಆದಾಯ ಬರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ಬಾಂಡಿಂದ ಬರುವಂಥ ಪ್ರಾಫಿಟ್ನ ನಾನು ಈಲ್ಡ್ ಅಂತ ಕರಿತೀನಿ. ಅಕಸ್ಮಾತ್ ನಂಗೆ ಈಲ್ಡ್ ಯಾವಾಗ ಜಾಸ್ತಿ ಚೆನ್ನಾಗಿ ಬರುತ್ತೆ, ನನ್ನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗಷ್ಟೇ ಬರ್ತದೆ. ಆಪರೇಷನ್ ಟ್ವಿಸ್ಟ್ ಮಾಡೋ ಮುಖಾಂತರ ಏನು ಮಾಡ್ತಿದ್ದೀವಿ ನಾವು ಅಂತ ಹೇಳಿದ್ರೆ, ಈ ಈಲ್ಡಿಂದ ಬರುವಂಥ ಆದಾಯನ ಕಡಿಮೆ ಮಾಡಬೇಕು ಅಂದ್ಕೊಳ್ತಿದ್ದೀವಿ. ಇದು ಕಡಿಮೆ ಆದಾಗ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಯಾವಾಗ ನಾನು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ನಾನು ಸೇವಿಂಗ್ಸ್ ಕಡಿಮೆ ಮಾಡ್ತೀನಿ, ಸ್ಪೆಂಡಿಂಗ್ನ ಜಾಸ್ತಿ ಮಾಡ್ತೀವಿ ಅಥವಾ ಕನ್ಸಂಪ್ಷನನ್ನು ಜಾಸ್ತಿ ಮಾಡ್ತೀನಿ. ಯಾವಾಗ ನಾನು ಸ್ಪೆಂಡಿಂಗ್ ಜಾಸ್ತಿ ಮಾಡ್ತೀನಿ, ಆಟೋಮೆಟಿಕ್ಲಿ ನನ್ನ ಎಕಾನಮಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಸಪ್ಲೈ ಜಾಸ್ತಿ ಮಾಡಬೇಕಂದಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಎಕಾನಮಿಯನ್ನು ನಾವು ರಿವೈವ್ ಮಾಡಬಹುದು. ಇದನ್ನೇ ಆಪರೇಷನ್ ಟ್ವಿಸ್ಟ್ ಅನ್ನೋದು. ಈ ಆಪರೇಷನ್ ಟ್ವಿಸ್ಟ್ ಅಲ್ಲಿ RBI ಏನು ಮಾಡ್ತಿದೆ ಅಂತ ಹೇಳಿದ್ರೆ, RBI ತನ್ನ ಹತ್ರ ಇರುವಂತಹ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂದರೆ ಕಡಿಮೆ ಅವಧಿಯ ಸೆಕ್ಯೂರಿಟಿಗಳನ್ನು, ತನ್ನ ಹತ್ರ ಇರುವಂಥ ಸೆಕ್ಯೂರಿಟಿನ ಬ್ಯಾಂಕ್ಸ್ಗಳಿಗೆ ಕೊಡ್ತಿದೆ. ಬ್ಯಾಂಕ್ಸ್ ಹತ್ರ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇವೆ, ಅಂದರೆ ಹೆಚ್ಚಿನ ಮೆಚ್ಯೂರಿಟಿ ಪೀರಿಯಡ್ ಇರುವಂಥ ಸೆಕ್ಯೂರಿಟೀಸ್ ಇದೆ, ಅದನ್ನು RBIಗೆ ವಾಪಸ್ ಕೊಡ್ತಿದೆ. ಯಾವಾಗ RBI ಬ್ಯಾಂಕ್ಸ್ ಹತ್ರ ಬರೀ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಇರುತ್ತೋ, ಆಟೋಮೆಟಿಕ್ಲಿ ಏನಾಗುತ್ತೆ, ಈ ಶಾರ್ಟ್ ಟರ್ಮ್ ಸೆಕ್ಯೂರಿಟಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವಾಗ ಒಂದು ಬಾಂಡಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ಅದರದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬೆಲೆ ಜಾಸ್ತಿ ಆಗುತ್ತೆ, ಈಲ್ಡ್ ಕಡಿಮೆ ಆಗುತ್ತೆ. ಯಾವಾಗ ಈಲ್ಡ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಇದೇ RBI ಮಾಡ್ತಿರುವಂಥ ಆಪರೇಷನ್ ಟ್ವಿಸ್ಟ್. ಮುಂದುವರೆದು ಟರ್ಮ್ ರಿಪೋ ಆಪರೇಷನ್ಸ್ ಅಥವಾ ಲಾಂಗ್ ಟರ್ಮ್ ರಿಪೋ ಆಪರೇಷನ್ಸ್ ಅಂದ್ರೆ ಏನು ಅಂತ ನೋಡೋಣ. RBI ಇಂದ ಬ್ಯಾಂಕ್ಸ್ಗಳು ಲೋನ್ನ ಪಡ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಬ್ಯಾಂಕ್ಸ್ನ ಲೋನ್ ಪಡ್ಕೊಳ್ಬೇಕಂದ್ರೆ 3 ವರ್ಷ ಅಥವಾ 4 ವರ್ಷಗಳ ಕಾಲ ಲಾಂಗ್ ಟರ್ಮ್ ಲೋನ್ ತಗೊಳ್ಬೇಕಂತ ಹೇಳಿದ್ರೆ RBI ಬ್ಯಾಂಕ್ಸ್ಗಳಿಗೆ ಲೋನ್ ಕೊಟ್ಟಾಗ ಬ್ಯಾಂಕ್ಸ್ RBIಗೆ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಅದಕ್ಕೆ ತನ್ನ ಹತ್ರ ಇರುವಂಥ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು ಕೊಡುತ್ತೆ. ಗೌರ್ಮೆಂಟ್ ಸೆಕ್ಯೂರಿಟಿಯಿಂದ ಕೊಟ್ಟು RBI ಲೋನ್ ಪಡ್ಕೊಂಡಾಗ ಇಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ನ ಚಾರ್ಜ್ ಮಾಡ್ತಾರೆ. ಆ ರೇಟೇ ರೆಪೋ ರೇಟ್ ಅಂತ ಕರಿತೀವಿ.
ಆ್ಯಂಡ್ ಇದು ಕಡಿಮೆ ಅವಧಿಗಿರುವಂಥದ್ದಲ್ಲ, ಲಾಂಗ್ ಟರ್ಮಿಗೆ ಇರುವಂಥದ್ದು. ಅದನ್ನೇ ಲಾಂಗ್ ಟರ್ಮ್ ರಿಪೋ ಆಪರೇಷನ್ ಅಂತ ಕರೆಯೋದು. ಸಪೋಸ್ ಬ್ಯಾಂಕ್ಸ್ ಮುಂಚೆ ಸಾಲ ಇಸ್ಕೊಂಡಾಗ 6% ರಿಪೋ ರೇಟ್ ಇಟ್ಕೊಳ್ಳಿ. ಈಗ ಕೋವಿಡಿಂದಾಗಿ ರಿಪೋ ರೇಟ್ ಕಡಿಮೆ ಆಗಿದೆ, 4% ಆಗಿದೆ. ಸೊ ಬ್ಯಾಂಕ್ಸ್ ಏನು ಮಾಡ್ತಾರೆ, ಮತ್ತೆ ಹೊಸದಾಗಿರುವಂಥ ರಿಪೋರ್ಟ್ ರೇಟ್ಗೆ ಅನ್ವಯವಾಗಿ ಲೋನನ್ನು ಪಡ್ಕೊಳ್ತಾರೆ RBI ಇಂದ. ಅದನ್ನೇ ಟರ್ಮ್ ರಿಪೋ ಆಪರೇಷನ್ಸ್ ಅಂತ ಕರೆಯೋದು. ಮುಂದುವರೆದು HTM ಲಿಮಿಟ್ನು ಕೂಡ ಜಾಸ್ತಿ ಮಾಡಿದೆ. ಅಂದರೆ ಈ ಬಾಂಡ್ಸನ್ನು ಎಷ್ಟು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು RBI ಒಂದು ಲಿಮಿಟನ್ನು ಸೆಟಪ್ ಮಾಡಿರುತ್ತೆ. ಸೊ ಸಪೋಸ್ ಮುಂಚೆ 70 ಬಾಂಡ್ ತೊಗೊಳ್ಬೋದು ಅಂತ ಅಷ್ಟೇ ಇತ್ತು ಅಂದ್ಕೊಳ್ಳಿ. ಇವಾಗ RBI ಏನು ಮಾಡಿದೆ, 100 ಬಾಂಡ್ಸ್ಗಳನ್ನ ತೆಗೆದುಕೊಳ್ಬೋದು ಅಂತ ಹೇಳಿ ಪ್ರಾವಿಷನ್ ಮಾಡಿದೆ. ಸೊ ಇಲ್ಲಿ H2M ಅಂದ್ರೇನು, ಹೆಲ್ಡ್ ಟು ಮೆಚುರಿಟಿ. ಯಾವೊಂದು ಸರ್ಕಾರಿ ಬಾಂಡ್ಸ್ಗಳನ್ನು ಬ್ಯಾಂಕ್ಗಳು ಯಾವುದೇ ಒಂದು ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸನ್ನು ಗಮನದಲ್ಲಿ ಇಟ್ಕೊಳ್ತಾರೆ, ಅದು ಮೆಚುರಿಟಿ ಆಗೋವರೆಗೂ ತನ್ನ ಹತ್ರ ಇಟ್ಕೊಂಡಿರ್ತಾರೆ, ಅದನ್ನು ಹೆಲ್ಡ್ ಟು ಮೆಚುರಿಟಿ ಅಂತ ಹೇಳ್ತೀವಿ. ಸೊ ಮುಂದಿನ ವಿಷಯ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸ್ ನಮ್ಮ ದೇಶದಲ್ಲಿ ಯಾವ ರೀತಿ ಬಿಸ್ನೆಸ್ ಆಕ್ಟಿವಿಟಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಬಿಡುತ್ತಾರೆ. ಮತ್ತು ಇದು ಪ್ರತಿ ಮಂತ್ ಕೂಡ ರಿಲೀಸ್ ಆಗುವಂಥದ್ದು. ಸೊ ಇದನ್ನು ರಿಲೀಸ್ ಮಾಡೋದು IHS ಮಾರ್ಕೆಟ್ ಅನ್ನುವಂಥ ಒಂದು ಸಂಸ್ಥೆ. ಸೊ ಈ ಒಂದು ಸಂಸ್ಥೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಅನಾಲಿಟಿಕ್ಸ್ನಲ್ಲಿ ತುಂಬ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಸಂಸ್ಥೆ ಇದು. ದೆನ್ ಇಲ್ಲಿ ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿದೆ ಏನಂತ ಹೇಳಿದ್ರೆ, ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಯಾವುದನ್ನು ಮೆಷರ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನು ಕೂಡ ಮೆಷರ್ ಮಾಡುತ್ತೆ ಮತ್ತು ಸರ್ವಿಸ್ ಸೆಕ್ಟರ್ನು ಮೆಷರ್ ಮಾಡುತ್ತೆ. ಎರಡನ್ನೂ ಸಪ್ರೇಟಾಗಿ ಮೆಷರ್ ಮಾಡಿ ನಂತರ ಒಂದು ಕಾಂಪೋಸಿಟ್ ಇಂಡೆಕ್ಸನ್ನು ನಮಗೆ ಕೊಡುತ್ತೆ. ಸೊ ಈ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ನಲ್ಲಿ ನಮ್ಮ ಸ್ಕೋರ್ ಯಾವ ರೀತಿ ಇರುತ್ತೆ, 0 to 100 ಇರುತ್ತೆ. ಸೊ ಯಾವಾಗ ಸ್ಕೋರ್ ಲೆಸ್ ದೆನ್ 50 ಬರುತ್ತೆ ಅಂದ್ಕೊಳ್ಳಿ, ಆವಾಗ ಎಕಾನಮಿ ಕಾಂಟ್ರಾಕ್ಟ್ ಆಗ್ತಿದೆ, ಎಕಾನಮಿ ಸ್ಲೋ ಡೌನ್ ಆಗ್ತಿದೆ ಅಂತ ಅರ್ಥ. ಯಾವಾಗ 50ಕ್ಕಿಂತ ಜಾಸ್ತಿ ಆಗುತ್ತೆ, ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಮುಂದುವರಿದು ಯಾವಾಗ ನ್ಯೂಟ್ರಲ್ ಆಗಿರುತ್ತೆ, 50ಯಲ್ಲೇ ಇರುತ್ತೆ, ಆವಾಗ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ಅಥವಾ ಸ್ಟ್ಯಾಗ್ನೇಷನ್ ಅಂತ ಹೇಳ್ಬೋದು ನಾವು. ಈಗ ಭಾರತದಲ್ಲಿ ಜುಲೈ ಮಂತಲ್ಲಿ ನೋಡಿದಾಗ ನಾವು ಎಕಾನಮಿ ಬಂದು 46ಅಲ್ಲಿತ್ತು ಅಂತ ಹೇಳಿದ್ರೆ, ರ್ಯಾಂಕಿಂಗ್ ಬಂದ್ಬಿಟ್ಟು 46ನಲ್ಲಿತ್ತು. ಸೊ 46 ಅಂದ್ರೇನು, ಕಾಂಟ್ರಾಕ್ಷನ್ ಮೋಡಲ್ಲಿ ಇತ್ತು. ಇದು ಜುಲೈ ತಿಂಗಳಲ್ಲಿ. ಅದೇ ಆಗಸ್ಟ್ ಮಂತಿಗೆ ಬಂದಾಗ ನಮ್ಮ ರ್ಯಾಂಕ್ ಬಂದು 52 ಆಗಿದೆ. ಸೊ ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಏನಕ್ಕೆ ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ? ಸೊ ಮೊದಲನೇದಾಗಿ ಹೊಸ ಬಿಸ್ನೆಸ್ಗಳು ಲಾಂಚ್ ಆಗ್ತಿದೆ. ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಸರ್ಕಾರ ಹೆಚ್ಚಿನ ಕ್ರೆಡಿಟ್ ಲಿಮಿಟ್ಸ್ ಕೊಡ್ತಿರೋದ್ರಿಂದ ಹೆಚ್ಚಿನ ಬಿಸ್ನೆಸ್ಗಳು ಲಾಂಚ್ ಆಗ್ತಿದೆ. ನಂತರ ಪ್ರೊಡಕ್ಷನ್ ಲೆವೆಲ್ ಕೂಡ ಇಂಪ್ರೂವ್ ಆಗ್ತಿದೆ. GST ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಏನು ಸ್ಲೋ ಡೌನ್ ಆಗಿತ್ತು, ಈಗ ಕ್ರಮೇಣವಾಗಿ ಲಾಕ್ಡೌನ್ ಲಿಫ್ಟ್ ಮಾಡ್ತಿರೋ ಕಾರಣದಿಂದಾಗಿ ಇವನ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತಿದೆ. ಆರ್ಟಿಕಲ್ ನ್ಯಾಷನಲ್ ಮಿಷನ್ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಸೊ ಮೊದಲನೇದಾಗಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು? ಸೊ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ಕಾರದಿಂದ ಫೈನಾನ್ಷಿಯಲ್ ಸರ್ವಿಸಸ್ ಸಿಗಬೇಕು ಅನ್ನೋದು ಇದರ ಉದ್ದೇಶ. ಅಂತ ಹೇಳಿದರೆ ಆರ್ಥಿಕ ಸವಲತ್ತುಗಳೇನಿದೆ ಅವೆಲ್ಲವನ್ನು ಇವರು ಪಡ್ಕೊಳ್ಳುವಂಥ ರೀತಿಯಲ್ಲಿ ಅವರನ್ನು ಎಂಪವರ್ ಮಾಡೋದು. ಸೊ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ನ ಕೊಡುವಂಥದ್ದು, ಸೇವಿಂಗ್ಸ್ ಅಕೌಂಟ್ಸ್ನ ಕೊಡುವಂಥದ್ದು, ಇನ್ಶೂರೆನ್ಸ್ ಫೆಸಿಲಿಟಿಗಳನ್ನು ಕೊಡೋದು, ಶೇರ್ಸ್ ಮತ್ತು ಮಾರುಕಟ್ಟೆಯಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸೋದಾಗಿರ್ಬೋದು. ನಂತರದಲ್ಲಿ ಅವರಿಗೆ ಸಿಗಬೇಕಾದಂಥ ಕ್ರೆಡಿಟ್, ಯಾವಾಗಾದರೂ ಸಾಲ ಬೇಕಂದಾಗ ಸಾಲ ಕೂಡ ಪಡ್ಕೊಳ್ಳುವಂಥ ರೀತಿಯಲ್ಲಿ ಅವರನ್ನು ಎಂಪವರ್ ಮಾಡೋದನ್ನೇ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ 2014ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂತ ಹೇಳಿ ಸರ್ಕಾರ ಶುರು ಮಾಡುತ್ತೆ. ಸೊ ನೀವು ಹೆಚ್ಚಿಗೆ ನ್ಯೂಸ್ನಲ್ಲಿ ಜಾಮ್ ಟ್ರಿನಿಟಿ ಅಂತ ಕೂಡ ಕೇಳಿರ್ತೀರ. ಸೊ ಜಾಮ್ ಟ್ರಿನಿಟಿ ಅಂತ ಹೇಳಿದ್ರೇನು, ಜನ್ಧನ್, ಆಧಾರ್ ಮತ್ತು ಮೊಬೈಲ್ ನಂಬರ್. ಸೊ ಇದನ್ನು ಲಿಂಕ್ ಮಾಡಿ ಫಿನಾನ್ಷಿಯಲ್ ಇನ್ಕ್ಲೂಷನ್ನ ತೆಗೆದುಕೊಂಡು ಬರಬೇಕು ಅಂತ ಸರ್ಕಾರ ಹೇಳುತ್ತೆ. ಸೊ ಇಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂದರೆ ಏನು ಅಂತ ನೋಡ್ಬೋದು. ಸೊ ಮುಂಚೆ ಸರ್ಕಾರ ಎಷ್ಟೇ ಸವಲತ್ತುಗಳು ಕೊಟ್ಟರು ಅಲ್ಲಿ ಲೀಕೇಜ್ಗಳ ಮುಖಾಂತರ ಸಬ್ಸಿಡಿಗಳೆಲ್ಲ ಹೊರಟೋಗ್ತಿತ್ತು. ಮತ್ತು ಟಾರ್ಗೆಟೆಡ್ ಪಾಪ್ಯುಲೇಷನ್ ಯಾರಿದ್ದಾರೆ ಅವರಿಗೆ ಅಮೌಂಟ್ಸ್ ರೀಚ್ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಇದಾಗಬಾರ್ದು ಅಥವಾ ಈ ಥರ ಕರಪ್ಷನ್ಸ್ ಆಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತೆಗೆದುಕೊಂಡು ಬಂದರು. ಅಂದರೆ ಯಾರು ಬೆನಿಫಿಷಿಯರಿ ಇದ್ದಾರೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ನೀವು ಇಲ್ಲಿ ಸ್ಟೆಪ್ಸ್ಗಳನ್ನು ನೋಡ್ಬೋದು, ಯಾವ್ಯಾವ ಸ್ಟೆಪ್ಸ್ಗಳನ್ನು ಮಾಡಿದರೆ. ಮೊದಲನೇದಾಗಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದ್ರೂ ಪರವಾಗಿಲ್ಲ ಅಂತ ಪರ್ಮಿಷನ್ ಕೊಡ್ತಾರೆ. ಯಾವುದೇ ಡೆಪಾಸಿಟ್ ಮಾಡೋದು ಅವರಿಗೆ ಇಂಟ್ರೆಸ್ಟ್ ಸಿಗುತ್ತೆ. ನಂತರದಲ್ಲಿ ಅವರಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿ 1 ಲಕ್ಷ ರೂಪಾಯಿ ಕೊಡ್ತಾರೆ. ಮುಂದುವರೆದು ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟನ್ನು ತೆಗೆದು ಹಾಕ್ತಾರೆ ಅವರಿಗೋಸ್ಕರ. ಮತ್ತು ಲೈಫ್ ಇನ್ಶೂರೆನ್ಸ್ ಕವರ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ 1 ಲಕ್ಷ ಇದೆ, ಲೈಫ್ ಇನ್ಶೂರೆನ್ಸ್ ಅವರಿಗೆ 30,000 ಕೊಟ್ಟಿರ್ತಾರೆ. ಭಾರತದ ಯಾವುದೇ ಮೂಲೆಗೆ ಈಸಿಯಾಗಿ ಅವರು ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಸರ್ಕಾರದಿಂದ ಕೊಡುವಂಥ ಎಲ್ಲ ಸಬ್ಸಿಡಿಗಳು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಆ ಅಕೌಂಟನ್ನು 6 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಅವರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಆಗಿ ಕೂಡ ಕೊಡ್ತಿದ್ರು. ಮತ್ತು ಬೇರೆ ಬೇರೆ ಪೆನ್ಷನ್ ಫೆಸಿಲಿಟೀಸ್, ಇನ್ಶೂರೆನ್ಸ್ ಫೆಸಿಲಿಟೀಸ್ನ ಕೂಡ ಅವರಿಗೆ ಕೊಟ್ಟರು. ಮತ್ತು ರೂಪಾಯಿ ಡೆಬಿಟ್ ಕಾರ್ಡ್ಗಳನ್ನ ಕೊಡ್ತಾರೆ. ಓವರ್ ಡ್ರಾಫ್ಟ್ ಫೆಸಿಲಿಟಿಯಲ್ಲಿ 5,000 ರೂಪಾಯಿ ಅಮೌಂಟನ್ನು 6 ತಿಂಗಳ ನಂತರ ಅವ್ರ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾರೆ.
ಈ ಒಂದು ಯೋಜನೆಯಲ್ಲಿ ಇವಾಗವರೆಗೂ 40.35 ಕೋಟಿ ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಸಾವಿರಾರು ಜನ ಅಕೌಂಟ್ಸ್ಗಳನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳಿ. ನಂತರದಲ್ಲಿ ಅತಿ ಹೆಚ್ಚಿನ ಅಕೌಂಟ್ಸನ್ನು ರೂರಲ್ ಏರಿಯಾಗಳಲ್ಲಿ ಓಪನ್ ಮಾಡಿದ್ದಾರೆ. ನಂತರ ವುಮೆನ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿದ್ದಾರೆ. ಮತ್ತು ನಾ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ 6 ತಿಂಗಳ ಕಾಲ ಆ ಅಕೌಂಟನ್ನು ಯೂಸ್ ಮಾಡಿದ್ರೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಮುಖಾಂತರ 5,000 ರೂಪಾಯಿ ಅವ್ರಿಗೆ ಕೊಡ್ತಾರೆ ಅಂತ. ಇವತ್ತಿನವರೆಗೂ ಓಪನ್ ಮಾಡಿರುವಂಥ 40.35 ಕೋಟಿ ಅಕೌಂಟ್ಗಳಲ್ಲಿ 86% ಅಕೌಂಟ್ಸ್ ಓಪನ್ ಆಗಿದೆ ಮತ್ತು ಆಪರೇಟ್ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದರ ಸಕ್ಸಸ್ನ ನೋಡಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆನ ಮತ್ತೊಮ್ಮೆ 2018ನೇ ಇಸ್ವಿಯಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ ಮನೆಗೂ ಒಂದು ಅಕೌಂಟ್ ಇರಬೇಕು ಅಂತ ಯೋಚನೆ ಮಾಡಿದ್ರು. ಇವಾಗ ಪ್ರತಿ ಮನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದಾದ ಒಂದು ಅಕೌಂಟ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಮುಂದುವರೆದು ಇನ್ಶೂರೆನ್ಸ್ನಲ್ಲಿ ಮುಂಚೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ 1 ಲಕ್ಷ ರೂಪಾಯಿ ಕೊಡ್ತಾರೆ, ಈಗ ಅದನ್ನು 2 ಲಕ್ಷ ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ನಂತರ ಓವರ್ ಡ್ರಾಫ್ಟ್ ಫೆಸಿಲಿಟಿಯಲ್ಲಿ 5,000 ಇದ್ದದನ್ನು ಇವಾಗ 10,000 ರೂಪಾಯಿ ಮಾಡಿದ್ದಾರೆ. ಮುಂದಿನ ಆರ್ಟಿಕಲ್ ರಿವೈಸ್ಡ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತ ಹೇಳಿದ್ರೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನಲ್ಲಿ ಸ್ಟಾರ್ಟಪ್ಸ್ಗಳಿಗೆ ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನೀಸ್ ಏನಿದ್ದಾರೆ ಸೊ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಕೊಡಬೇಕು, ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಲೋನ್ಸ್ಗಳನ್ನು ಕೊಡಬೇಕು ಅಂತ ಹೇಳಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾರ್ಮ್ಸ್ಗಳೇನಿದೆ ಅದನ್ನು ಬದಲಾವಣೆ ಮಾಡಿದೆ. ಸೊ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು ಅಧಿಕ ಲೋನ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಲಿ ಅಥವಾ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲ, ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಇಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ, ನಾರ್ಮ್ಸನ್ನು ಬದಲಾವಣೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಅಗ್ರಿಕಲ್ಚರ್ಗೆ ಮತ್ತು ಸ್ಟಾರ್ಟಪ್ಸ್ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿದ್ರೆ ಯಾವೊಂದು ಸೆಕ್ಟರ್ಗಳು ಆರ್ಥಿಕ ಬೆಳವಣಿಗೆಗೆ ತುಂಬ ಮಹತ್ವಪೂರ್ಣವಾಗಿರುತ್ತೆ ಮತ್ತು ಯಾವೊಂದು ಸೆಕ್ಟರ್ನಿಂದ ಸಮಾಜದ ಎಲ್ಲ ಸೆಕ್ಟರ್ಸ್ಗಳು ಅಂದರೆ ಎಲ್ಲ ಜನತೆಗೂ ಬೆನಿಫಿಟ್ಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೋದು, ಇನ್ಕ್ಲೂಸಿವ್ ಡೆವಲಪ್ಮೆಂಟನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಏನು ಮಾಡುತ್ತೆ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ಕೊಡುತ್ತೆ. ನಿಮಗೆ ಪ್ರಿಲಿಮ್ಸ್ನಲ್ಲಿ ಯಾವ್ಯಾವ ಸೆಕ್ಟರ್ಸ್ಗಳಿಗೆ ಬ್ಯಾಂಕ್ಸ್ ಮತ್ತು ಫಾರಿನ್ ಬ್ಯಾಂಕ್ಸ್ಗಳು ತಮ್ಮ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾರ್ಮ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಕೇಳಿದಾಗ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಎಷ್ಟೊಂದು ಸಲ UPSC ಪ್ರಿಲಿಮ್ಸ್ನಲ್ಲೂ ಕೂಡ ಕೇಳಿದ್ದಾರೆ. ಸೊ ಅಗ್ರಿಕಲ್ಚರ್ ಸೆಕ್ಟರಿಗೆ ಕೊಡಬೇಕಾಗುತ್ತೆ, MSME ಮೀಡಿಯಮ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಸ್ಕೇಲ್ ಇಂಡಸ್ಟ್ರೀಸ್ಗಳು ಕೊಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಕ್ರೆಡಿಟ್ಗೋಸ್ಕರ, ಎಜುಕೇಷನ್, ಹೌಸಿಂಗ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿನ್ಯೂವೇಬಲ್ ಎನರ್ಜಿ. ಇವಿಷ್ಟು ಅಂದರೆ 7 ಸೆಕ್ಟರ್ಗಳಿಗೆ ಸೊ ಇವರು ಪ್ರಿಯಾರಿಟಿ ಬೇಸಿಸ್ ಮೇಲೆ ಅವರಿಗೆ ಲೋನ್ಸ್ಗಳನ್ನು ಕೊಡಬೇಕಾಗುತ್ತೆ. ಎಕನಾಮಿ ವಿಷಯಗಳನ್ನು ನೋಡಿದ ನಂತರ ಪಾಲಿಟಿ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವಿಷಯಗಳನ್ನ ನೋಡೋಣ. ಮುಂದಿನ ಆರ್ಟಿಕಲ್ AGR ಟು ಬಿ ಪೇಡ್ ಇನ್ 10 years. ಸೊ ನಿಮಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಕಳೆದ 3-4 ವರ್ಷಗಳಿಂದ AGR ಬಗ್ಗೆ ತುಂಬ ನ್ಯೂಸ್ನಲ್ಲಿದೆ. AGR ಅಂದ್ರೇನು, ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂತ ಹೇಳಿ. ಇಲ್ಲಿ ಒಂದು ಟೈಮ್ ಲೈನ್ ನೋಡ್ಬೋದು ನೀವು. 1994ನಲ್ಲಿ ಟೆಲಿಕಾಮ್ ಇಂಡಸ್ಟ್ರಿ ಲಿಬರಲೈಸೇಷನ್ ಆಗುತ್ತೆ. ಲಿಬರಲೈಸೇಷನ್ ಆದಮೇಲೆ ಸ್ಪೆಕ್ಟ್ರಮ್ನ ಬೇರೆ ಬೇರೆ ಕಂಪ್ನಿಗಳಿಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡುವಂಥ ಸಂದರ್ಭಗಳಲ್ಲಿ ಕೊಟ್ಟಿರುವಂಥ ಸ್ಪೆಕ್ಟ್ರಮ್ಗೆ ಒಂದು ಫಿಕ್ಸ್ಡ್ ಲೈಸೆನ್ಸ್ ಫೀನ ಪ್ರತಿ ವರ್ಷ ಕಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಈ ಫಿಕ್ಸ್ಡ್ ಲೈಸೆನ್ಸ್ ಫೀ ಏನಿತ್ತು ತುಂಬ ಬರ್ಡನ್ ಆಗ್ತಿತ್ತು ಟೆಲಿಕಾಮ್ ಕಂಪ್ನೀಸ್ಗಳಿಗೆ, ಬಿಕಾಸ್ ಅವಾಗಷ್ಟೇ ಲಿಬರಲೈಸೇಷನ್ ಆಗಿತ್ತು, ಇನ್ನು ಮೊಬೈಲ್ ಇಂಡಸ್ಟ್ರಿ ಬೆಳಿಬೇಕಿತ್ತು. ಸೊ ಹೀಗಾಗಿ ಫಿಕ್ಸ್ಡ್ ಲೈಸೆನ್ಸ್ ಮಾಡೆಲನ್ನು ತೆಗೆದುಹಾಕಿ ನಿಮಗೆ ಬರ್ತಿರುವಂಥ ರೆವಿನ್ಯೂ, ನಿಮಗೆ ಬರ್ತಿರುವಂಥ ಆದಾಯ ಏನಿದೆ ಆ ರೆವಿನ್ಯೂ ಶೇರಿಂಗ್ ಮಾಡೆಲನ್ನು ಪ್ರಪೋಸ್ ಮಾಡ್ತಾರೆ 1999ನಲ್ಲಿ. ಓಕೆ, ಸೊ ಅಲ್ಲಿ ಏನು ಹೇಳ್ತಾರೆ ರೆವಿನ್ಯೂ ಶೇರಿಂಗ್ ಮಾಡೆಲ್ ಅಂತ ಹೇಳಿದ್ರೆ, ನಿಮಗೆ ಬರ್ತಿರುವಂಥ ಗ್ರಾಸ್ ರೆವಿನ್ಯೂ ಏನಿದೆ, ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಏನಿದೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ನ ನೀವು ಗೌರ್ಮೆಂಟಿಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಆ ಪರ್ಸೆಂಟೇಜ್ನ ಯಾವ ರೀತಿ ಹೇಳ್ತಾರೆ, ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ, ನಿಮ್ಮದು ಆ್ಯನ್ಯುಯಲ್ ಲೈಸೆನ್ಸ್ ಫೀ ಪ್ರತಿ ವರ್ಷ ನಿಮಗೆ ಸ್ಪೆಕ್ಟ್ರಮ್ ಕೊಟ್ಟಿರೋ ಕಾರಣಕ್ಕೆ ನೀವು ಕಟ್ಟಬೇಕಾಗಿರುವಂಥ ಲೈಸೆನ್ಸ್ ಫೀ ಮತ್ತು ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜಸ್, ಆ ಸ್ಪೆಕ್ಟ್ರಮ್ನ ಯೂಸ್ ಮಾಡಿರುವಂಥ ಚಾರ್ಜಸ್, ಇವೆರಡನ್ನು ಸೇರಿಸಿ ನೀವು ಇಷ್ಟು ಪರ್ಸೆಂಟೇಜ್ ಆಫ್ AGRನ ನೀವು ಗೌರ್ಮೆಂಟಿಗೆ ಕೊಡಬೇಕು ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿ ಟೆಲಿಕಾಮ್ ಕಂಪ್ನೀಸ್ಗೂ ಗೌರ್ಮೆಂಟ್ಗೂ AGR ಡೆಫಿನೇಷನ್ ಡಿಫ್ರೆನ್ಸ್ ಆಗುತ್ತೆ. ಅಂದರೆ AGRನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಒಂದು ಡಿಫ್ರೆನ್ಸ್ ಆಗುತ್ತೆ. 15 ವರ್ಷಗಳ ಕಾಲ ಇದೇ ಡಿಫ್ರೆನ್ಸ್ನಲ್ಲಿ ಮುಂದುವರಿತಾ ಬರುತ್ತೆ. ಏನು ಹೇಳ್ತಾರೆ ಟೆಲಿಕಾಮ್ ಕಂಪ್ನಿ ಅಂತ ಹೇಳಿದ್ರೆ, ಸೊ ಟೆಲಿಕಾಮ್ ಕಂಪ್ನಿಗಳು ನೀವು AGR ಅಂದರೆ ಬರೀ ಟೆಲಿಕಾಮ್ ಕಂಪ್ನಿಗೆ ಇರುವಂಥ ಕೋರ್ ಆದಾಯಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ನಾನ್ ಕೋರ್ನ ಕನ್ಸಿಡರ್ ಮಾಡಬಾರ್ದು ಅಂತ ಟೆಲಿಕಾಮ್ ಕಂಪ್ನೀಸ್ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಏನು ಹೇಳುತ್ತೆ ಅಂದರೆ AGR ಅಂತ ಹೇಳಿದ್ರೆ ಟೆಲಿಕಾಮ್ ಕಂಪ್ನಿಯ ಕೋರ್ ಬಿಸ್ನೆಸ್ಸಿಂದ ಬರುವಂಥ ಆದಾಯ ಮತ್ತು ನಾನ್ ಟೆಲಿಕಾಮ್ ಆದಾಯ ಕೂಡ ಇನ್ಕ್ಲೂಡ್ ಮಾಡಬೇಕು. ಅಂದರೆ ಆ ಒಂದು ಕಂಪ್ನಿಗಳೇ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಅದರಿಂದ ಬರುವಂಥ ಡಿವಿಡೆಂಡ್ ಆಗಿರ್ಬೋದು, ಅವರು ಸೇಲ್ ಮಾಡಿದಾಗ ಬರುವಂಥ ಪ್ರಾಫಿಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗಿರುವಂಥ ಫಿಕ್ಸ್ಡ್ ಅಡ್ಜಸ್ಟ್, ಅಥವಾ ಯಾರಿಗಾದ್ರೂ ಸಾಲ ಕೊಟ್ಟರೆ ಅದರಿಂದ ಬರುವಂಥ ಇಂಟ್ರೆಸ್ಟ್, ಇವೆಲ್ಲವನ್ನು ಸೇರಿಸಿ ಒಟ್ಟಾರೆಯಾಗಿ AGR ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ಹೇಳುತ್ತೆ. ಆದರೆ ಕಂಪ್ನಿಗಳು ಇದನ್ನು ಒಪ್ಪಲ್ಲ. ಸೊ ಫೈನಲಿ ಇವ್ರು ಏನು ಮಾಡ್ತಾರೆ, ಇದನ್ನು ಈ ಒಂದು ವಿಷಯನ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಲು ಕಂಪ್ನೀಸ್ಗಳ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟು, ಹೌದು ಅಂದರೆ AGR ಅಂತ ಹೇಳಿದ್ರೆ ಬರೀ ನೀವು ಟೆಲಿಕಾಮ್ ಕೋರ್ ಬಿಸ್ನೆಸ್ಸಿಗೆ ಬರುವಂಥ ಪ್ರಾಫಿಟ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ. ಇದನ್ನು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟು NCLT ಕೊಟ್ಟಿರುವಂಥ ಜಡ್ಜ್ಮೆಂಟ್ನ ವಿತ್ಹೆಲ್ಡ್ ಮಾಡಿ ಹೊಸದಾಗಿ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಏನಿದು ಜಡ್ಜ್ಮೆಂಟ್ ಅಂತ ಹೇಳಿದ್ರೆ,
ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟಲ್ಲಿ ಹೇಳ್ತಂದ್ರೆ AGR ಅಂತ ಹೇಳಿದ್ರೆ ಸೊ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಕೊಟ್ಟಿರುವಂಥ ಡೆಫಿನೇಷನ್ನ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳುತ್ತೆ. ಏನು ಹೇಳುತ್ತೆ, ರೆಂಟಲ್ ರೆಸಿಪ್ಟ್ಸ್ ಅಂದರೆ ಸ್ಪೆಕ್ಟ್ರಮ್ನ ನಾವು ಬೇರೆಯವರಿಗೆ ರೆಂಟಿಗೆ ಕೊಟ್ಟಿರ್ಬೋದು, ಅದರಿಂದ ಬರುವಂಥ ಆದಾಯ ಆಗಿರ್ಬೋದು, ಡಿವಿಡೆಂಡಿಂದ ಬಂದುವಂಥ ಇನ್ಕಮ್ಮು, ಮತ್ತು ಈ ಸ್ಪೆಕ್ಟ್ರಮ್ ಲೈಸೆನ್ಸ್ನಿಂದ ಬರುವಂಥ ಯಾವುದೇ ಆದಾಯ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಇವೆಲ್ಲವನ್ನು AGR ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ನಂತರ ಮುಂಚೆ ಕ್ಯಾಬಿನೆಟ್ ಕೊಟ್ಟಿದ್ದಂಥ 20 ವರ್ಷಗಳ ಟೈಮ್ ಲೈನ್ ಏನಿತ್ತು AGRನ ಪೇ ಮಾಡೋದಕ್ಕೋಸ್ಕರ, ಅದನ್ನು ತೆಗೆದಾಕಿ ಈಗ ಟೆಲಿಕಾಂ ಕಂಪ್ನಿಗಳು 10 ವರ್ಷದಲ್ಲೇ ಈ ಲೋನನ್ನು ಕೊಡಬೇಕು ಅಂತ ಹೇಳಿ ಹೊಸದಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಮುಂದಿನ ಆರ್ಟಿಕಲ್ ಐಡೆಂಟಿಫಿಕೇಶನ್ ಆಫ್ ಮೈನಾರಿಟೀಸ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಪುಟ್ಟಪ್ ಮಾಡಿದ್ರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರು. ಏನಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟೀಸ್ನ ಬೇರೆ ಒಂದು ಕ್ರೈಟೀರಿಯಾ ಮೇಲೆ ಐಡೆಂಟಿಫೈ ಮಾಡಿದ್ರೆ, ಅದೇ ಸ್ಟೇಟ್ ಗೌರ್ಮೆಂಟ್ಸ್ ಬೇರೆದೇ ಆದ ಕ್ರೈಟೀರಿಯಾ ಮೇಲೆ ಮೈನಾರಿಟೀಸ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಈ ವ್ಯತ್ಯಾಸಗಳಿಂದಾಗಿ ಆರ್ಟಿಕಲ್ 29 ಮತ್ತು 30 ಸಾಂವಿಧಾನಿಕವಾಗಿ ಯಾವೊಂದು ಸವಲತ್ತುಗಳು ಮೈನಾರಿಟಿಗಳಿಗೆ ಸಿಗಬೇಕು ಅದು ಸಿಗ್ತಿಲ್ಲ. ಸೊ ಈ ಕಾರಣದಿಂದಾಗಿ ಕೇಸನ್ನು ಹಾಕಿದ್ರು. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಮೈನಾರಿಟೀಸ್ ಅಂದರೆ ಯಾರು. ಸೊ ಸಂವಿಧಾನದಲ್ಲಿ ಎಲ್ಲೂ ಕೂಡ ಮೈನಾರಿಟೀಸ್ ಅಂದರೆ ಯಾರು ಅಂತ ಮೆನ್ಷನ್ ಮಾಡಿಲ್ಲ. ಆದರೂ ಕೂಡ ಸಂವಿಧಾನ 2 ಥರದ ಮೈನಾರಿಟಿಗಳನ್ನು ರೆಕಗ್ನೈಸ್ ಮಾಡ್ತಾರೆ. ಒಂದು ರಿಲಿಜಿಯಸ್ ಮೈನಾರಿಟೀಸ್ ಅಂದರೆ ಧಾರ್ಮಿಕ ಮೈನಾರಿಟಿಗಳನ್ನು, ಇನ್ನೊಂದು ಲಿಂಗ್ವಿಸ್ಟಿಕ್ ಭಾಷೆಯ ಆಧಾರದ ಮೇಲೆ ಮೈನಾರಿಟಿಗಳನ್ನು ಐಡೆಂಟಿಫೈ ಮಾಡ್ತಾರೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಒಂದು ರಿಲಿಜಿಯಸ್ ಮತ್ತೊಂದು ಲಿಂಗ್ವಿಸ್ಟಿಕ್. ಮುಂದುವರೆದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆ್ಯಕ್ಟನ್ನು 2004ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಪಾಸ್ ಮಾಡುತ್ತೆ. ಈ ಒಂದು ಆ್ಯಕ್ಟ್ನ ಪ್ರಕಾರ ಸೊ ಮೈನಾರಿಟೀಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಯಾರನ್ನು ನೋಟಿಫೈ ಮಾಡಿದ್ದಾರೆ, ಯಾವ ಕಮ್ಯುನಿಟೀಸ್, 6 ಕಮ್ಯುನಿಟಿಗಳನ್ನು ನೋಟಿಫೈ ಮಾಡಿದ್ದಾರೆ. ಅಂದರೆ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್, ಸಿಖ್ಸ್, ಬುದ್ಧಿಸ್ಟ್, ಪಾರ್ಸಿ ಮತ್ತು ಜೈನ್, ಈ 6 ಕಮ್ಯುನಿಟಿಗಳು ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಲಾಂಚ್ ಮಾಡಬಹುದು ಅಂತ ಹೇಳಿ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ನಂತರದಲ್ಲಿ ಈ ಆ್ಯಕ್ಟ್ನ ಅಡಿಯಲ್ಲಿ 2F ಅನ್ನೋ ಒಂದು ಪ್ರಾವಿಷನ್ ಇದೆ. ಈ 2F ಪ್ರಾವಿಷನ್ ಏನು ಹೇಳುತ್ತೆ, ಈ ಮೈನಾರಿಟಿ ಕಮ್ಯುನಿಟಿಗಳು ಅವರದ್ದೇ ಆದ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದೇ ಸುಪ್ರೀಂ ಕೋರ್ಟ್ TMA ಪೈ ಫೌಂಡೇಶನ್ ಕೇಸ್ನಲ್ಲಿ ಏನು ಹೇಳಿರುತ್ತೆ ಅಂತ ಹೇಳಿದ್ರೆ, ಸೊ ನಾವು ಬರೀ ಒಂದು ಮೈನಾರಿಟಿ ಅನ್ನೋ ಡೆಫಿನೇಷನ್ ಆಫ್ ಮೈನಾರಿಟೀಸ್ ಬಗ್ಗೆನೇ ಇಟ್ಕೊಂಡು ನಾವು ನಾನ್ ಮೈನಾರಿಟಿಗಳಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡದೇ ಇರೋದಕ್ಕೆ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯವಿಲ್ಲ. ಅವ್ರಿಗೂ ಕೂಡ ಅದು ಒಂದು ಫಂಡಮೆಂಟಲ್ ರೈಟ್ ಆಗಿದ್ದು, ಸೊ ಮೈನಾರಿಟಿ ಕಮ್ಯುನಿಟಿ ಆಗಿರ್ಬೋದು, ನಾನ್ ಮೈನಾರಿಟಿ ಕಮ್ಯುನಿಟಿ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳುತ್ತೆ. 2004ನೇ ಇಸ್ವಿಯಲ್ಲಿ ಪಾಸ್ ಮಾಡಿದಂಥ ಈ ಪ್ರಾವಿಷನ್ನು TMA ಫೌಂಡೇಶನ್ನ ಜಡ್ಜ್ಮೆಂಟಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಮನವಿ ಹೇಳ್ತಾರೆ. ಮುಂದುವರಿದು ಮತ್ತೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ನಮೆಂಟು ಐಡೆಂಟಿಫಿಕೇಶನ್ ಮಾಡಬೇಕಂತ ಹೇಳಿದಾಗ ಪಾಪ್ಯುಲೇಷನ್ ಆಧಾರದ ಮೇಲೆ ಐಡೆಂಟಿಫಿಕೇಶನ್ ಮಾಡ್ತಿದ್ದಾರೆ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಹಿಂದೂಗಳು ಕಾಶ್ಮೀರ, ನಾಗಾಲ್ಯಾಂಡ್, ಮೇಘಾಲಯ ಇಲ್ಲೆಲ್ಲ ಮೈನಾರಿಟಿಗಳು. ಸೊ ಸ್ಟೇಟ್ ಗವರ್ನಮೆಂಟ್ ಅವರನ್ನು ಲಡಾಖ್ನಲ್ಲಿ ಅಥವಾ ಜಮ್ಮು ಕಾಶ್ಮೀರ್ನಲ್ಲಿ ಅವ್ರನ್ನ ಮೈನಾರಿಟಿ ಅಂತ ಐಡೆಂಟಿಫೈ ಮಾಡ್ತಾರೆ. ಬಟ್ ಆದರೆ ಕೇಂದ್ರ ಸರ್ಕಾರದ ಪ್ರಾವಿಷನ್ಸ್ ಅಂದರೆ ಆರ್ಟಿಕಲ್ 29 ಮತ್ತು 30 ಅನ್ವಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಬೆನಿಫಿಟ್ಸ್ಗಳು ಸಿಗಲ್ಲ. ಯಾಕಂತ ಹೇಳಿದ್ರೆ, ಸೊ ಇವರು ಮೈನಾರಿಟಿ ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲ, 2F ಕೊಡುವಂಥ ಪ್ರಾವಿಷನ್ಸ್ ನ್ಯಾಷನಲ್ ಲೆವೆಲಲ್ಲಿ ಮೈನಾರಿಟಿಗಳಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವ್ರಿಗೆ ಮಾತ್ರ ಆರ್ಟಿಕಲ್ 29 ಮತ್ತು 30 ಎಲ್ಲ ಪ್ರಾವಿಷನ್ಸ್ ಮತ್ತು ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಅದೇ ಸ್ಟೇಟ್ ಗೌರ್ಮೆಂಟ್ ಐಡೆಂಟಿಫೈ ಮಾಡುವಂಥ ಮೈನಾರಿಟಿಗಳಿಗೆ ಯಾವುದೇ ರೀತಿಯಾದ ಬೆನಿಫಿಟ್ಸ್ಗಳನ್ನು ಸಿಗಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ನೀಡಿ, ಸೊ ಯಾವ ರೀತಿ ಸ್ಟೇಟ್ ಗವರ್ನಮೆಂಟ್ಸಲ್ಲೂ ಕೂಡ ಮೈನಾರಿಟಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಒಂದು ಗೈಡ್ಲೈನ್ಸನ್ನು ಸೆಟಪ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ. ಮುಂದಿನ ಆರ್ಟಿಕಲ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ ಇತ್ತೀಚೆಗೆ ಕೊಟ್ಟಂಥ ಆಕ್ಸಿಡೆಂಟಲ್ ಡೆತ್ ಮತ್ತು ಸೂಸೈಡಲ್ ಡೆತ್ನ ಬಗ್ಗೆ ಕೊಡಿರುವಂಥ ರಿಪೋರ್ಟ್. ಮೊದಲನೇದಾಗಿ NCRB ಅಂದ್ರೇನು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳಿ ಇದನ್ನು 1986ನೇ ಇಸ್ವಿಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅನ್ವಯದಲ್ಲಿ ಆ್ಯಡ್ ಮಾಡಲಾಗಿತ್ತು. ಸೊ ನಂತರ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ನಡೆಯುವಂಥ ಕ್ರೈಮ್ನ ಇನ್ಫಾರ್ಮೇಷನ್ನ ಮೇಂಟೈನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಡೀ ಭಾರತದ ಕ್ರಿಮಿನಲ್ಸ್ ಲಿಸ್ಟ್ ಕೂಡ ಇವ್ರ ಹತ್ರ ಇರುತ್ತೆ. ಇದರಿಂದ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೆಚ್ಚಿನ ಅನುಕೂಲಗಳಾಗುತ್ತೆ. ಮತ್ತು ಇವರು ಆ್ಯನ್ಯುವಲಿ ಪ್ರತಿ ವರ್ಷ ಕ್ರೈಮ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ಸೊ ಈ ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಸೂಸೈಡ್ ಮತ್ತು ಆಕ್ಸಿಡೆಂಟಲ್ ಡೆತ್ ಎರಡೂ ಕೂಡ ಜಾಸ್ತಿ ಆಗಿದೆ. ಸೂಸೈಡ್ ಹೇಳಬೇಕು ಅಂತ ಹೇಳಿದ್ರೆ, ಸೊ 1,39,123 ಜನ ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಮೇಲ್ಸಲ್ಲಿ ಯಾರು ಜಾಸ್ತಿ ಸೂಸೈಡ್ ಮಾಡ್ಕೋತಾರೆ ಅಂದರೆ, ಡೈಲಿ ವೇಜ್ ಅರ್ನ್ ಮಾಡುವಂಥ ವ್ಯಕ್ತಿಗಳು ಜಾಸ್ತಿ ಸೂಸೈಡ್ ಮಾಡ್ಕೋತಾರೆ. ನಂತರದವರು ಸೆಲ್ಫ್ ಎಂಪ್ಲಾಯ್ಮೆಂಟ್, ನಂತರ ಅನ್ಎಂಪ್ಲಾಯ್ಡ್ ಪೀಪಲ್. ಅದೇ ಮಹಿಳೆಯರಿಗೆ ಬಂದಾಗ ಹೌಸ್ ವೈಫ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೂಸೈಡ್ ಮಾಡ್ಕೊತಿದ್ದಾರೆ. ಮತ್ತು ಸಿಟಿಗಳಲ್ಲಿ ಹೆಚ್ಚಿನ ಸೂಸೈಡ್ ರೇಟ್ ಇದೆ ಕಂಪೇರ್ ಟು ರೂರಲ್ ಏರಿಯಾಸ್. ಮುಂದುವರೆದು ಆಕ್ಸಿಡೆಂಟ್ಸಿಂದ ಜಾಸ್ತಿ ಡೆತ್ ಆಗಿದೆ ಕಂಪೇರ್ ಟು ಸೂಸೈಡ್ಸ್. ನೀವು ಇಲ್ಲಿ ನೋಡ್ಬೋದು, 4,21,104 ಜನ ಆಕ್ಸಿಡೆಂಟಿಂದ ಸತ್ತರೆ, ಸೂಸೈಡ್ನಿಂದ 1,30,000 ಜನ ಆಲ್ಮೋಸ್ಟ್ ಸಾಯ್ತಿದ್ದಾರೆ. ಅಂದರೆ ಆಕ್ಸಿಡೆಂಟ್ಸಿಂದ ಹೆಚ್ಚಿನ ಸಾವುಗಳಾಗ್ತಿದೆ ಕಂಪೇರ್ ಟು ಸೂಸೈಡ್ಸ್ ಅಂತ ಹೇಳ್ಬೋದು. ಮತ್ತು ಇತ್ತೀಚೆಗೆ 2.3% ಜಾಸ್ತಿ ಆಗಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಆಕ್ಸಿಡೆಂಟ್ಸ್ಗಳಾಗ್ತಿದೆ. ಆ್ಯಂಡ್ ಅದರಲ್ಲೂ ಕ್ಯಾಶುಯಾಲಿಟೀಸ್ ಆದಾಗ ಹೆಚ್ಚಿನ ಜನ ಸಾಯ್ತಿರುವಂಥ ಏಜ್ ಗ್ರೂಪ್ ಯಾವುದು ಅಂತ ಹೇಳಿದ್ರೆ 30 ರಿಂದ 45 ವರ್ಷ ಅಂತ ಹೇಳ್ಬೋದು.
ವಿಷಯ ಸುಪ್ರೀಂ ಕೋರ್ಟ್ UGCಗೆ ಸಂಬಂಧಪಟ್ಟಂತ ಜಡ್ಜ್ಮೆಂಟ್ನ ಬಗ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ UGC ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಏನಿದೆ, ಸೊ ಫೈನಲ್ ಇಯರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಗೈಡ್ಲೈನ್ಸ್ನ ಕೊಡುತ್ತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ. ಏನಂತ ಹೇಳಿದ್ರೆ, ಸೊ ಎಲ್ಲ ರಾಜ್ಯ ಸರ್ಕಾರಗಳು ಸೆಪ್ಟೆಂಬರ್ ಮಂತ್ನ ಎಂಡ್ ಅಷ್ಟರಲ್ಲಿ ಐದರ್ ಆನ್ಲೈನ್ ಮೋಡಲ್ಲಿ ಅಥವಾ ಆಫ್ಲೈನ್ ಮೋಡಲ್ಲಿ ಫೈನಲ್ ಇಯರ್ ಎಕ್ಸಾಮಿನೇಷನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಕೊಡುತ್ತೆ. ಬಟ್ ಆದರೆ ಮಹಾರಾಷ್ಟ್ರ ಮತ್ತು ಡೆಲ್ಲಿ ಗವರ್ನಮೆಂಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ, ಸೊ ನಾವು ಮೊದಲನೇದಾಗಿ ಮಾನವರ ಜೀವನ ಉಳಿಸೋದು ನಮ್ಮ ಮೊದಲನೇ ಕರ್ತವ್ಯವಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಈ ಒಂದು UGC ಗೈಡ್ಲೈನ್ಸ್ ಏನಿತ್ತು ಅದನ್ನು ಫಾಲೋ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟಿಗೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ರಾಜ್ಯ ಸರ್ಕಾರಗಳಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಸೊ UGC ಕೊಟ್ಟಿರುವಂಥ ಗೈಡ್ಲೈನ್ಸನ್ನು ರೈಡ್ ಮಾಡುವಂಥ ಅಧಿಕಾರವಿದೆ. ಉಳಿಸೋದು ಮೊದಲನೇ ಕರ್ತವ್ಯವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಓವರ್ ರೈಡ್ ಮಾಡ್ಬೋದು ಅಂತ ಹೇಳುತ್ತಾ, ಅಟ್ ದ ಸೇಮ್ ಟೈಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳನ್ನು ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಅವರಿಗೆ ಪ್ರಮೋಷನ್ ಕೊಡಬಾರ್ದು, ಲೇಟ್ರಿಯಾಗಿ ಫೈನಲ್ ಇಯರ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕಾಗದೇ ಇರುವಂಥ ಸಂದರ್ಭಗಳಲ್ಲಿ ಅವರು UGCಗೆ ಪರ್ಮಿಷನ್ ತೆಗೆದುಕೊಳ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಕೊಡುತ್ತೆ. ಟಾಪಿಕ್ ಕ್ವಶನ್ ಅವರ್ ಮತ್ತು 0 ಅವರ್. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಪಾರ್ಲಿಮೆಂಟಿನ ಸೆಷನ್ ಮತ್ತೆ ಶುರುವಾಗ್ತಿದೆ. ಕಳೆದ 175 ದಿನಗಳಿಂದ ಪಾರ್ಲಿಮೆಂಟ್ ಸೆಷನ್ ನಡೆದಿಲ್ಲ. ಸೊ ಇದಾದ ನಂತರ ಪಾರ್ಲಿಮೆಂಟ್ ಈಗ ಸೆಷನಿಗೆ ಬಂದಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ನಮೆಂಟಲ್ಲಿ ಸೊ ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ಆಗಿದ್ದರೆ ಪಾರ್ಲಿಮೆಂಟ್ ಅವರನ್ನು ಕಂಟ್ರೋಲ್ ಮಾಡುವಂಥರಾಗಿರ್ತಾರೆ. ಸೊ ಯಾವಾಗಲೂ ಗವರ್ನಮೆಂಟ್ ಪಾರ್ಲಿಮೆಂಟಿಗೆ ಅಕೌಂಟಬಲ್ ಆಗಿರಬೇಕು. ಇವರು ಮಾಡುವಂಥ ಎಲ್ಲ ಕೆಲಸಗಳನ್ನು ಸ್ಕ್ರೂಟಿನಿ ಮಾಡುವಂಥ ಜವಾಬ್ದಾರಿ ಪಾರ್ಲಿಮೆಂಟ್ಗಿರುತ್ತೆ. ಸೊ ಪಾರ್ಲಿಮೆಂಟ್ ಆ ಕೆಲಸವನ್ನು ಕರೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರುಗಳು ಎಲೆಕ್ಷನ್ಸ್ನ ಮುಖಾಂತರ ಇವರ ಅಕೌಂಟಬಿಲಿಟಿನ ಪಡ್ಕೊಳ್ತಾರೆ. ಅಂದರೆ ಪಾರ್ಲಿಮೆಂಟ್ ಜನರಿಗೆ ಅಕೌಂಟಬಲ್ ಆದರೆ ಗವರ್ನಮೆಂಟ್ ಪಾರ್ಲಿಮೆಂಟಿಗೆ ಅಕೌಂಟಬಲ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ ಗವರ್ನಮೆಂಟನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಬೇರೆ ಬೇರೆ ಟೂಲ್ಸ್ಗಳಿವೆ. ಸೊ ಆ ಥರ ಒಂದು ಟೂಲ್ಗಳೇ ಕ್ವಶನ್ ಅವರ್ ಮತ್ತು 0 ಅವರ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕವಾಗಿ ಟ್ರೆಂಡಿಂಗ್ ಟಾಪಿಕ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅದರಿಂದ ನಿಮಗೆ ಸಂಪೂರ್ಣವಾಗಿ ಕ್ವಶನ್ ಅವರ್ ಅಂದ್ರೇನು, 0 ಅವರ್ ಅಂದ್ರೇನು, ಪಾರ್ಲಿಮೆಂಟರಿ ಸೆಷನ್ಸ್ ಯಾವ ರೀತಿ ಶುರುವಾಗುತ್ತೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ಬೋದು. ಮುಂದಿನ ಆರ್ಟಿಕಲ್ ಮಿಷನ್ ಕರ್ಮಯೋಗಿ. ಸೊ ಮಿಷನ್ ಕರ್ಮಯೋಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರುವಂಥ ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ನಲ್ಲಿ ಮೇಜರ್ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮುಖಾಂತರ ಅಥವಾ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ನ ಮುಖಾಂತರ ಬ್ಯೂರೋಕ್ರಟ್ಸ್ ಅನ್ನೋದನ್ನು ಸಿಟಿಸನ್ ಸೆಂಟ್ರಿಕ್ ಆಗಿ, ಅಂದರೆ ಸಿಟಿಸನ್ನ ಸೆಂಟರ್ ಆಗಿ ಇಟ್ಕೊಂಡು ಯಾವ ರೀತಿ ಅವ್ರ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದು ನಿಟ್ಟಿನಲ್ಲಿ HRD ಮಿನಿಸ್ಟ್ರಿ ಮತ್ತು ಮಿಷನ್ ಕರ್ಮಯೋಗಿ ಅಂಡರ್ನಲ್ಲಿ ಕೆಲವೊಂದು ಮೇಜರ್ ರಿಫಾರ್ಮ್ಸ್ಗಳನ್ನು ಮಾಡಿದ್ದಾರೆ. ಸೊ ಈ ಮಿಷನ್ ಕರ್ಮಯೋಗಿ ಸಂಬಂಧಪಟ್ಟಂತೆ ನಾವು ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮುಂದುವರೆದು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡೋಣ. ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಮೊದಲನೇ ವಿಷಯ ಯಾವುದು ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂಥ 17ನೇ ಏಷ್ಯನ್ ಇಂಡಿಯನ್ ಎಕನಾಮಿಕ್ ಮಿನಿಸ್ಟರ್ ಕನ್ಸಲ್ಟೇಷನ್. ಈ ಒಂದು ಸಭೆ ವರ್ಚುವಲ್ ಆಗಿ, ಅಂದರೆ ಮೊದಲನೇ ಬಾರಿಗೆ ಆನ್ಲೈನ್ ಸಭೆಯಾಗಿ ನಡೆಯಿತು. ಇದರಲ್ಲಿ ಎಲ್ಲ ದೇಶಗಳ 10 ದೇಶಗಳ ಟ್ರೇಡ್ ಮಿನಿಸ್ಟರ್ಸ್ಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಏಷ್ಯನ್ ಗ್ರೂಪಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏಷ್ಯನ್ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿ ಇದೊಂದು ರೀಜನಲ್ ಆರ್ಗನೈಸೇಷನ್ ಆಗಿದ್ದು ಪೊಲಿಟಿಕಲ್ ಮತ್ತು ಸೋಷಿಯಲ್ ಸ್ಟೆಬಿಲಿಟಿನ ಕಾಪಾಡುವಂಥ ನಿಟ್ಟಿನಲ್ಲಿ ಈ ಏಷ್ಯನ್ ಸಂಸ್ಥೆಗಳನ್ನು ಲಾಂಚ್ ಮಾಡಲಾಯಿತು. ಇದನ್ನು 1967ನೇ ಇಸ್ವಿಯಲ್ಲಿ ಲಾಂಚ್ ಮಾಡಿದ್ರು. ಯಾವೊಂದು ಡಿಕ್ಲರೇಷನ್ ಅಂತ ನೀವು ಇಟ್ಕೊಳ್ಳಿ, ಬ್ಯಾಂಕಾಕ್ ಡಿಕ್ಲರೇಷನ್ ಮುಖಾಂತರ ಇದು ಜಾರಿಗೆ ತೆಗೆದುಕೊಂಡು ಬಂದರು. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಜಕಾರ್ತಾ, ಇಂಡೋನೇಷ್ಯಾದಲ್ಲಿದೆ. ಎಷ್ಟೊಂದು ಸಲ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಲಿ ಏಷ್ಯನ್ ಕಂಟ್ರಿಗಳನ್ನು ಈಸ್ಟ್ ಇಂದ ವೆಸ್ಟ್ ಅಥವಾ ವೆಸ್ಟ್ ಇಂದ ಈಸ್ಟ್ ಅಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ನೋಡಿಕೊಂಡು ಒಂದು ಸಲ ನೀವು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಮ್ಯಾಪಿಂಗ್ ಕ್ವಶನ್ಸ್ಗಳನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮೊದಲನೇದಾಗಿ ಈ ಸಭೆಯಲ್ಲಿ ಕೋವಿಡ್-19 ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಡಿಸ್ಕಸ್ ಮಾಡೋದ್ರ ಮುಖಾಂತರ ಕೋವಿಡ್-19 ಯಾವ ರೀತಿ ಒಟ್ಟಾರೆಯಾಗಿ ನಾವು ತಡೆಗಟ್ಟಬೇಕು, ಮತ್ತು ಮುಂದುವರೆದು ಕೋವಿಡ್-19 ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗಿರುವಂಥ ಪರಿಣಾಮವನ್ನು ಯಾವ ರೀತಿ ತಡೆಗಟ್ಟಬೇಕು, ಮತ್ತು ಯಾವ ರೀತಿ ನಾವು ಸ್ಟೆಬಿಲಿಟಿಯನ್ನು ಅಥವಾ ಆರ್ಥಿಕ ಸ್ಥಿರತೆಯನ್ನು ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಇವು ಡಿಸ್ಕಸ್ ಮಾಡಿ, ಮತ್ತು ಸಪ್ಲೈ ಚೈನಿಗೆ ಯಾವ ರೀತಿಯಾದ ಕೊರತೆ ಆಗದಿರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಮುಂದುವರೆದು ಇವರು AIBC ಕೊಟ್ಟಿರುವಂಥ ರಿಪೋರ್ಟ್ನ ಬಗ್ಗೆ ಚರ್ಚೆ ನಡೆದರು. AIBC ಅಂತ ಹೇಳಿದ್ರೇನು, ಏಷ್ಯನ್ ಇಂಡಿಯನ್ ಬಿಸ್ನೆಸ್ ಕೌನ್ಸಿಲ್. ಏಷ್ಯನ್ ಇಂಡಿಯನ್ ಬಿಸ್ನೆಸ್ ಕೌನ್ಸಿಲ್ ನಾವು AIBC ಅಂತ ಕರಿತೀವಿ. ಇದನ್ನು 2003ನೇ ಇಸ್ವಿಯಲ್ಲಿ ಸೆಟಪ್ ಮಾಡಿದ್ರು. ಇದು ಭಾರತ ದೇಶ ಮತ್ತು ಏಷ್ಯನ್ ಸಂಸ್ಥೆಯಲ್ಲಿರುವಂಥ ಪ್ರೈವೇಟ್ ಸೆಕ್ಟರ್ಸ್, ಸೊ ಪ್ರತಿಯೊಬ್ಬ ಪ್ರೈವೇಟ್ ಪ್ಲೇಯರ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಸೊ ಯಾವ ರೀತಿ ಬಿಸ್ನೆಸ್ಸನ್ನು ಹೆಚ್ಚಿಗೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ AIBCನ ಸೆಟಪ್ ಮಾಡಿದ್ರು. ಇತ್ತೀಚೆಗೆ ಈ AIBC ಒಂದು ರಿಪೋರ್ಟ್ನ ಕೊಟ್ಟಿದೆ. ಏನು ಹೇಳ್ತಿದೆ ರಿಪೋರ್ಟ್ನಲ್ಲಿ ಅಂತ ಹೇಳಿದ್ರೆ, ಇಂಡಿಯಾ ಮತ್ತು ಏಷ್ಯಾ ಸೈನ್ ಮಾಡಿರುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅದರ ಹೆಸರನ್ನು AITIGA ಅಂತ ಕರಿತೀವಿ. ಏಷ್ಯನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈ ಅಗ್ರಿಮೆಂಟ್ ಬರೀ ಗೂಡ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಈ ಅಟ್ಟಿಗಾ ಅಂತ ಏನು ಅಗ್ರಿಮೆಂಟ್ ಇದೆ, ಈ ಅಗ್ರಿಮೆಂಟ್ನ ನಾವು ರಿವ್ಯೂ ಮಾಡಿ ಕೋವಿಡ್ನ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು
ಕಸ್ಟಮ್ಸ್ ಮತ್ತು ರೆಗ್ಯುಲೇಟರಿ ಪ್ರೊಸೀಜರ್ನ ಸಿಂಪ್ಲಿಫೈ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಅದರಲ್ಲೂ ಈ ಅಗ್ರಿಮೆಂಟ್ನಲ್ಲಿ ಮೂಲತಃ ಯಾವುದನ್ನು ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ರೂಲ್ಸ್ ಆಫ್ ಒರಿಜಿನ್ ಅನ್ನ ರಿವ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ. ರೂಲ್ಸ್ ಆಫ್ ಒರಿಜಿನ್ ಅಂತ ಹೇಳಿದ್ರೇನು, ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಂಡಿಯಾ ಮತ್ತು ಏಷ್ಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಏನು ಮಾಡ್ತಿದ್ದಾರೆ ಅಂದರೆ, ಈ ಚೈನಾ ಅವರು ಇಂಡಿಯಾಗೆ ಡೈರೆಕ್ಟಾಗಿ ಕಳಿಸಿದ್ರೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಚೈನಾಯಿಂದ ಏಷ್ಯನ್ ಸಂಸ್ಥೆಗಳಿಗೆ ಕಳಿಸ್ತಿದ್ದಾರೆ. ಏಷ್ಯನ್ ಸಂಸ್ಥೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿಂದ ಇಂಡಿಯಾಗೆ ಬರ್ತಿದೆ. ಸೊ ಇಂಡೈರೆಕ್ಟಾಗಿ ಚೈನಾ ಇಂಡಿಯಾದಲ್ಲಿ ಡಂಪಿಂಗ್ ಮಾಡ್ತಿದೆ. ಸೊ ಈ ರೂಲ್ಸ್ ಆಫ್ ಒರಿಜಿನ್ ಅನ್ನೋ ಪ್ರಾವಿಷನ್ ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೋಸ್ಕರ ಈ ಪ್ರಾವಿಷನ್ ರಿವ್ಯೂ ಮಾಡಿ ಅಂತ ಹೇಳ್ತಾರೆ. ಅಂದರೆ ರೂಲ್ಸ್ ಆಫ್ ಒರಿಜಿನ್ ಅಂದ್ರೇನು, ಚೈನಾಯಿಂದ ಬಂದಂತನ್ನ ಏಷ್ಯನ್ ಫ್ರೀ ಟ್ರೇಡ್ ಇಂದ ನಮಗೆ ಕಳಿಸೋಂಗಿಲ್ಲ, ಏಷ್ಯನಲ್ಲಿ ಪ್ರೊಡ್ಯೂಸ್ ಮಾಡಿದ್ರಷ್ಟೇ ಅದನ್ನು ನಮಗೆ ಇಲ್ಲಿ ಕಳಿಸ್ಬೇಕು ಅನ್ನೋದು. ಎರಡನೇದಾಗಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೇನು, ಯಾವುದೇ ಒಂದು ಗೂಡ್ಸ್ಗಳಿಗೆ ಬಂದಾಗ ಕೋಟಾ ಅಂತ ಹೇಳ್ತಾರೆ, ಅಂದರೆ ಇಷ್ಟು ಪರ್ಸೆಂಟೇಜ್ ಅಷ್ಟೇ ಕಳಿಸ್ಬೋದು, ಇಷ್ಟು ವಾಲ್ಯೂಮ್, ಇಷ್ಟು ಕ್ವಾಂಟಿಟಿ ಅಷ್ಟೇ ನೀವು ಕಳಿಸ್ಬೋದು ಅಂತ ಹೇಳಿರ್ತಾರೆ. ಆ ರೀತಿ ಕ್ವಾಂಟಿಟಿ ಅಥವಾ ಸ್ಯಾಂಕ್ಷನ್ಸ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳೋದು. ಮೂರನೇದಾಗಿ, ಸೊ ನಾವು ಆಕ್ಸೆಸ್ ಏನು ಕೊಡ್ತಿದ್ದೀವಿ, ಎಲ್ಲ ಗೂಡ್ಸ್ಗಳಿಗೂ ಆಕ್ಸೆಸ್ ಕೊಡಬೇಕು ಅಂತ ಹೇಳಿ ಕೇಳ್ತಿದೆ ಇಂಡಿಯಾ. ಇದು ನೀವು ಏಷ್ಯನ್ ಬಗ್ಗೆ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ವಿಷಯಗಳು. ಏಷ್ಯನ್ ಮೀಟಿಂಗ್ ಆದ ನಂತರ 8th ಈಸ್ಟ್ ಏಷ್ಯಾ ಸಮಿಟ್ ಎಕನಾಮಿಕ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಡ ನಡೆಯುತ್ತೆ. ಏಷ್ಯನ್ ಅಂತ ಹೇಳಿದ್ರೆ ಬರೀ ಆ ಒಂದು 10 ರಾಜ್ಯಗಳು 10 ದೇಶಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಸ್ಟ್ ಏಷ್ಯಾ ಸಮಿಟ್ ಅಂತ ಬಂದಿದ ತಕ್ಷಣ ಸೊ ಎಲ್ಲ ಈಸ್ಟ್ ಏಷ್ಯನ್ ಸಂಸ್ಥೆಗಳು, ಈಸ್ಟ್ ಏಷ್ಯನ್ ಆರ್ಗನೈಸೇಷನ್ಸ್ ಏನಿವೆ ಇವೆಲ್ಲವೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈಸ್ಟ್ ಏಷ್ಯನ್ ಸಮಿಟ್ ಅಂತ ಹೇಳಿದ್ರೆ 18 ರೀಜನಲ್ ಲೀಡರ್ಸ್ ಇರ್ತಾರೆ. ಯಾರ್ಯಾರು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮೊದಲನೇದಾಗಿ 10 ಏಷ್ಯನ್ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ 10 ಏಷ್ಯನ್ ದೇಶಗಳನ್ನು ಬಿಟ್ಟು ಸೊ ಭಾರತ, ಇಂಡಿಯಾ ಆದಮೇಲೆ ಚೈನಾ ಬರುತ್ತೆ. ಸೊ ಚೈನಾದ ಮೇಲೆ ರಷ್ಯಾ. ಸೊ ರಷ್ಯಾ ಆದ ನಂತರ ನಮಗೆ ಪಾರ್ಟಿಸಿಪೇಟ್ ಮಾಡ್ತಿರೋರು ಕೊರಿಯಾ ಇಲ್ಲಿ. ಸೊ ಕೊರಿಯಾಯಿಂದ ಮುಂದಕ್ಕೆ ಬಂದರೆ ನಾವು ಜಪಾನ್ ಸಿಗುತ್ತೆ. ಜಪಾನ್ ಆದ ನಂತರ ಆಸ್ಟ್ರೇಲಿಯಾ ಆದ ನಂತರ ನ್ಯೂಜಿಲ್ಯಾಂಡ್. ಸೊ ನ್ಯೂಜಿಲ್ಯಾಂಡಿಂದ ಈ ಕಡೆ ಬಂದಾಗ ನಿಮಗೆ ಯುನೈಟೆಡ್ ಸ್ಟೇಟ್ಸ್ ಸಿಗುತ್ತೆ. ಸೊ ಇವಿಷ್ಟು 8 ರಾಜ್ಯಗಳನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಆರ್ಡರ್ ಜ್ಞಾಪಕ ಇಟ್ಕೊಳ್ಳಿ, ಇಂಡಿಯಾ ಆದಮೇಲೆ ಚೈನಾ ಆದಮೇಲೆ ರಷ್ಯಾ. ಸೊ ಈ ರೀತಿ ಆರ್ಡರ್ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಯಾವ್ಯಾರು ಈಸ್ಟ್ ಏಷ್ಯನ್ ಸಮಿಟ್ ಮೆಂಬರ್ಸ್ ಅಂತ ನಿಮಗೆ ಅರ್ಥ ಆಗುತ್ತೆ. ಮುಂದುವರೆದು ಇವರು ಕೂಡ ಮೇಜರ್ ಡಿಸ್ಕಷನ್ ಯಾವುದ್ರ ಬಗ್ಗೆ ಮಾಡಿದ್ರು ಅಂತ ಹೇಳಿದ್ರೆ, ಕೋವಿಡ್ನಿಂದಾಗಿ ಇಡೀ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಸೊ ಆವಾಗ ಸಪ್ಲೈ ಚೈನನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದರಲ್ಲೂ ನಮಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಮೆಡಿಸಿನ್ಸ್ಗಳನ್ನು ಯಾವ ರೀತಿ ನಾವು ತೊಂದರೆಗೊಳಪಡದೆ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ಕೋವಿಡ್ ಶುರುವಾದಾಗ ನಮಗೆ PPE ಕಿಟ್ ಇರಲಿಲ್ಲ, ಸ್ಯಾನಿಟೈಸರ್ಸ್ ಇರಲಿಲ್ಲ, ಮಾಸ್ಕ್ ಇರಲಿಲ್ಲ, ಸೊ ಹಲವಾರು ಮೆಡಿಸಿನ್ಸ್ಗಳು ಸಿಕ್ಕಿಲ್ಲ. ಸೊ ಹೀಗಾಗಿ ಸಪ್ಲೈ ಚೈನಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ನಾವು ಎಕನಾಮಿನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ರೆಸಿಲಿಯಂಟ್ ಎಕನಾಮಿಕ್ ಸಪ್ಲೈ ಚೈನ್ ಬಗ್ಗೆ ಮಾತಾಡ್ತಾರೆ. ಸೊ ಮುಂದುವರೆದು ಇದೇ ನಿಟ್ಟಿನಲ್ಲಿ ನೀವು ನೋಡಿರ್ಬೋದು, ಭಾರತ ಆತ್ಮನಿರ್ಭರ್ ಭಾರತವನ್ನು ಲಾಂಚ್ ಮಾಡಿದೆ. ಈ ಪ್ರೋಗ್ರಾಮ್ನ ಮುಖಾಂತರ ಭಾರತ ಸ್ವಾವಲಂಬಿ ಆಗಬೇಕು ಅಂತಿದೆ. ಅಂದರೆ ಭಾರತದಲ್ಲಿರುವಂಥ, ಈಗ ನೀವು ನೋಡಿರ್ಬೋದು, ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಭಾರತದ ಟಾಯ್ಸ್ಗಳನ್ನು, ಅಂದರೆ ಗೊಂಬೆಗಳನ್ನು ಏನಿದೆ ಇದನ್ನು ಜಾಗತಿಕ ಮಟ್ಟದಲ್ಲಿ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ನಮ್ಮಲ್ಲಿ ಇರುವಂಥ ಗೂಡ್ಸ್ಗಳನ್ನು, ನಮಗೆ ಬೇಕಾಗಿರುವಂಥ ಗೂಡ್ಸ್ಗಳನ್ನು ನಾವೇ ಯಾವ ರೀತಿ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ಕೋಬಹುದು, ಪ್ರೊಡ್ಯೂಸ್ ಮಾಡಿದ ನಂತರ ನಾವು ಎಕ್ಸ್ಟ್ರಾ ಏನು ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ಜಾಗತಿಕ ಮಟ್ಟಕ್ಕೆ ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಭಾರತ ಆತ್ಮನಿರ್ಭರ್ ಭಾರತ ಮಾಡಿದೆ. ಈಸ್ಟ್ ಏಷ್ಯನ್ ಸಮಿಟ್ನಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಬಗ್ಗೆನೇ ಮಾತಾಡಿದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಂದರೆ ಏನು ಅಂತ ಹೇಳಿ. ಇವಾಗ ಭಾರತಕ್ಕೆ ನಾವು ಆಯಿಲ್ನ ಎಲ್ಲಿಂದ ಹೆಚ್ಚಿನ ರೀತಿಯಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ, ಸೌದಿ ಅರೇಬಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಸಪೋಸ್ ಸೌದಿ ಅರೇಬಿಯಾದಲ್ಲಿ ಅರ್ಥಕ್ವೇಕ್ ಆಯಿತು, ಸುನಾಮಿನ ಆಯಿತು, ಇನ್ನೊಂದು ಏನೋ ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ. ಸಪೋಸ್ ಇಲ್ಲಿಂದ ನಮಗೆ ಇಲ್ಲಿ ಆಯಿಲ್ ಬಂದಿಲ್ಲ ಅಂತ ಹೇಳಿದ್ರೆ ಭಾರತದ ಇಡೀ ಫ್ಯೂಯಲ್ ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್ ನಿಂತೋಗುತ್ತೆ. ಸೊ ಇದು ಕರೆಕ್ಟಾ? ಹಿಂಗಾಗ್ತಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಸೊ ಇದರಿಂದ ತೊಂದರೆ ಆಗ್ತಿದೆ ನಮಗೆ. ಅದಕ್ಕೇನು ಮಾಡ್ತೀವಿ, ಒಂದೇ ಸಪ್ಲೈಯರ್ ಇಲ್ದರೆ ನಾನು ಹೆಚ್ಚಿನ ಸಪ್ಲೈಯರ್ಸ್ಗೆ ಕೊಡ್ತಾ ಹೋಗ್ತೀನಿ. ಸೊ ಸಪ್ಲೈಯರ್ 1, ಸಪ್ಲೈಯರ್ 2, ಸಪ್ಲೈಯರ್ 3, ಈ ರೀತಿ ನನ್ನ ಎಕಾನಮಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾನು ಬೇರೆ ಬೇರೆ ಕಂಟ್ರಿಗಳಿಂದ ತೆಗೆದುಕೊಳ್ತಾ ಹೋಗ್ತೀನಿ. ಅಂದರೆ ನಾನು ಡೈವರ್ಸಿಫೈ ಮಾಡ್ತಿದ್ದೀನಿ, ನನಗೆ ಎಲ್ಲಿಂದ ರಿಸೋರ್ಸ್ ಬರ್ತಿದೆ ಅದನ್ನು. ಸೊ ಆವಾಗ ನನಗೆ ಯಾವುದೇ ರೀತಿಯಾದ ಸಪ್ಲೈ ಚೈನ್ ಶಾಕ್ ಆಗಲ್ಲ. ಸೊ ಇದನ್ನೇ ನಾವು ಹೇಳ್ತಿರೋದು. ಸೊ ಅದೇ ಈ ಇಂಡಿಯನ್ ಕಂಟೆಕ್ಸ್ಟ್ ನೋಡಿದಾಗ ನಾನು ಬರೀ ಸೌದಿಯಿಂದ ತೆಗೆದುಕೊಳ್ತಾರೆ, ಬೇರೆ ಬೇರೆ ಇರಾನಿಂದ ತಗೊಳ್ತೀನಿ, ಇರಾಕಿಂದ ತಗೋತೀನಿ, ಅಫ್ಘಾನಿಸ್ತಾನ ಅಂತ ತೆಗೆದುಕೊಳ್ತೀನಿ ಅಂತ ಹೋದಾಗ ಸೊ ನನಗೆ ಮಲ್ಟಿಪಲ್ ಸಪ್ಲೈಯರ್ಸ್ ಇರ್ತಾರೆ, ನನಗೆ ಡೈವರ್ಸಿಟಿ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ ನನಗೆ ಯಾವುದೇ ರೀತಿಯಾದ ಆರ್ಥಿಕ ವ್ಯವಸ್ಥೆಯಲ್ಲಿ ಅದಾಗಿಡೋದಿಲ್ಲ. ಸೊ ಇದನ್ನೇ ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಂತ ಕರೀತಿರೋದು. ಇಂಡೈರೆಕ್ಟ್ ಆಗಿ ಯಾವುದೇ ಒಂದು ದೇಶದ ಮೇಲೆ ನಮ್ಮ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಅಂದರೆ ಈಗ ನೀವು ನೋಡ್ಬೋದು, ಇಡೀ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚಿನ ಡಿಪೆಂಡೆನ್ಸ್ ಇರೋದು ನಮಗೆ ಚೈನಾ ಮೇಲೆ. ಸೊ ಕರೋನಾ ಆಗಿದ ತಕ್ಷಣ ನಾವು ಚೈನಾದಿಂದ ಎಲ್ಲರೂ PUBGಯನ್ನು ಬ್ಯಾನ್ ಮಾಡ್ತೀವಿ, ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡ್ತೀವಿ, ವಸ್ತುಗಳನ್ನು ಮಾಡ್ತೀವಿ. ಬಟ್ ಇದನ್ನೆಲ್ಲ ಮಾಡ್ತಾ ನಾವು ಎಲ್ಲೋ ಒಂದು ಕಡೆ ಸಪ್ಲೈ ಚೈನ್ ಕೂಡ ಸ್ಟಾಪ್ ಮಾಡ್ತಾ ಹೋಗ್ತಿದ್ದೀವಿ. ಇದನ್ನು ಆಟೋಮ್ಯಾಟಿಕ್ಲಿ ನಮ್ಮ ಗ್ರೋತ್ ಕೂಡ ಹ್ಯಾಂಪರ್ ಆಗುತ್ತೆ.
ಮುಂದಿನ ವಿಷಯ ಬಂದು ಈಸ್ಟ್ ಮೆಡಿಟರೇನಿಯನ್ ಕಾನ್ಫ್ಲಿಕ್ಟ್ ಅಥವಾ ಟರ್ಕಿ ಮತ್ತು ಗ್ರೀಸ್ನ ನಡುವೆ ನಡೆಯುತ್ತಿರುವಂತಹ ಕಾನ್ಫ್ಲಿಕ್ಟ್. ಸೊ ನಿಮ್ಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಈ ಕಾನ್ಫ್ಲಿಕ್ಟ್ ನಡೀತಿರೋದು ಗ್ಯಾಸ್ ರಿಸೋರ್ಸ್ಗೆ ಕುರಿತಾದಂತಲ್ಲಿ. ಸೊ ಈ ಒಂದು ರೀಜನ್ನಲ್ಲಿ ಯಥೇಚ್ಛವಾದ ಗ್ಯಾಸ್ ರಿಸೋರ್ಸಸ್ ಇವೆ, ಅದರ ಅಲೋಕೇಶನ್ ಕುರಿತಾಗಿ ಜಗಳ ನಡೀತಿದೆ. ಸೊ ಇಲ್ಲಿ ಎಕ್ಸಾಮ್ನಲ್ಲಿ ತುಂಬ ಸಲ UPSC ಪ್ರಿಲಿಮ್ಸ್ನಲ್ಲಿ ಮೆಡಿಟರೇನಿಯನ್ಸ್ ಈಗ ಸರೌಂಡಿಂಗ್ ಅಲ್ಲಿರುವಂಥ ನೈಬರಿಂಗ್ ದೇಶಗಳು ಯಾವುದು ಅಂತ ತುಂಬ ಸಲ ಕೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಡಯಾಗ್ರಾಮಲ್ಲಿ ನೋಡ್ಕೊಳ್ಳಿ. ಸೊ ನೀವು ಈ ರೀತಿ ಜ್ಞಾಪಕ ಇಟ್ಕೊಳ್ಬೋದು, ಈ ಯುರೋಪ್ ಯಾವ್ಯಾವ ದೇಶಗಳು ಬಾರ್ಡರ್ಲಿದೆ, ಆಫ್ರಿಕಾದಿಂದ ಯಾವ ದೇಶಗಳು ಬಾರ್ಡರ್ಲಿದೆ, ಏಷ್ಯಾದ ಯಾವ್ಯಾವ ದೇಶಗಳು ಬಾರ್ಡರ್ಲಿದೆ ಅಂತ. ಸೊ ಯುರೋಪ್ನ ಯಾವ ದೇಶಗಳಿವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ಪೇನ್ ಬರುತ್ತೆ, ನಂತರದಲ್ಲಿ ಫ್ರಾನ್ಸ್, ನಂತರ ಇಟಲಿ, ದೆನ್ ಗ್ರೀಸ್. ಇದು ಯುರೋಪ್ನಿಂದ ಮೆಡಿಟರೇನಿಯನ್ಸಿಗೆ ಬರ್ತಿರುವಂಥದ್ದು. ನಂತರದಲ್ಲಿ ನಿಮಗೆ ಏಷ್ಯಾದಿಂದ ಬರ್ತಿರೋದ್ರಲ್ಲಿ ಟರ್ಕಿ ಇದೆ. ಸೊ ಟರ್ಕಿ, ಸಿರಿಯಾ, ಮುಂದುವರೆದು ಲೆಬನನ್, ಇಸ್ರೇಲ್. ಮುಂದೆ ಆಫ್ರಿಕಾಗೆ ಬಂದಾಗ ನಿಮಗೆ ಇಲ್ಲಿ ಈಜಿಪ್ಟ್ ಸಿಗುತ್ತೆ, ಲಿಬಿಯಾ, ತುನೀಷಿಯಾ, ಅಲ್ಜೀರಿಯಾ ಮತ್ತು ಮೊರಾಕೊ. ಸೊ ಇವಿಷ್ಟು ಕಂಟ್ರಿಗಳು ಮೆಡಿಟರೇನಿಯನ್ಗೆ ಸರೌಂಡಿಂಗ್ ದೇಶಗಳು. ಮುಂದುವರೆದು ಈಗ ಕಾನ್ಫ್ಲಿಕ್ಟ್ ಎಲ್ಲಿ ನಡೀತಿದೆ, ಗ್ರೀಸ್, ಟರ್ಕಿ ಮತ್ತು ಈ ಸಿಪ್ರಸ್ ಭಾಗಗಳಲ್ಲಿ ನಡೀತಿದೆ. ಯಾಕೆ? ಇಲ್ಲೇ ಹೆಚ್ಚಿನ ಗ್ಯಾಸ್ ರಿಸೋರ್ಸಸ್ನ ಇತ್ತೀಚೆಗೆ ಫೈಂಡ್ ಔಟ್ ಮಾಡಿರೋದ್ರಿಂದ. ಈ ಘರ್ಷಣೆ ಕಾರಣ ಏನು ಅಂತ ನೋಡ್ಬೇಕಂತ ಹೇಳಿದ್ರೆ, ಸೊ ಯುರೋಪಿಯನ್ ಯೂನಿಯನ್ ಮತ್ತೆ ಅದಕ್ಕೆ ಸಂಬಂಧ ಅಲೈಸ್ ಇರುವಂಥ ವೆಸ್ಟ್ ಏಷ್ಯಾ ದೇಶಗಳು ಮತ್ತು ನಾರ್ತ್ ಆಫ್ರಿಕಾದ ಕೆಲವೊಂದು ಕಂಟ್ರಿಗಳು ಯುರೋಪಿಯನ್ ಯೂನಿಯನ್ ಜೊತೆಗೆ ಸೇರಿಕೊಂಡು ಒಂದು ಗ್ಯಾಸ್ ಪೈಪ್ಲೈನ್ನ ಮಾಡ್ಬೇಕು ಅನ್ಕೊಳ್ತಾರೆ. ಈ ಗ್ಯಾಸ್ ಪೈಪ್ಲೈನಿಂದ ಮೆಡಿಟರೇನಿಯನ್ ಸೀಯಿಂದ ಡೈರೆಕ್ಟ್ ಆಗಿ ಯುರೋಪಿಗೆ ಗ್ಯಾಸ್ ತಲುಪಿಸ್ತಾರೆ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಯುರೋಪಿಯನ್ ಯೂನಿಯನ್ಗೆ ಹೆಚ್ಚಿನ ಗ್ಯಾಸ್ ಬರ್ತಿರೋದು ರಷ್ಯಾದಿಂದ. ಸೊ ಈ ಪೈಪ್ಲೈನ್ ಮುಖಾಂತರ ರಷ್ಯಾದ ಡಿಪೆಂಡೆನ್ಸ್ನ ಕಡಿಮೆ ಮಾಡಬೇಕು ಅಂದ್ಕೊಳ್ತಾರೆ. ಸೊ ಆದರೆ ಈ ಒಂದು ಪೈಪ್ಲೈನ್ ಮಾಡ್ಬೇಕಂದ್ರೆ ಟರ್ಕಿಯನ್ನು ಇವರು ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಇಲ್ಲೂ ಕೂಡ ಟರ್ಕಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನಂತರ 2019ನೇ ಇಸ್ವಿಯಲ್ಲಿ ಈಸ್ಟ್ ಮೆಡಿಟರೇನಿಯನ್ ಗ್ಯಾಸ್ ಫೋರಮ್ ಅಂತ ಫಾರ್ಮ್ ಮಾಡ್ತಾರೆ. ಸೊ ಈ ಒಂದು ಫೋರಮ್ನಲ್ಲಿ ಕೂಡ ಟರ್ಕಿಯನ್ನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಸೊ ಆಗೇನು ಮಾಡ್ತಾರೆ, ಟರ್ಕಿ ಹೋಗ್ಬಿಟ್ಟು ಸೊ ಟರ್ಕಿ ಲಿಬಿಯಾ ಜೊತೆ ಸೇರಿಕೊಂಡು ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನು ಡಿಕ್ಲೇರ್ ಮಾಡ್ಕೊಳ್ತಾರೆ. ಅಂದರೆ ಮೆರಿಟೈಮ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಆದರೆ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಯಾವುದು ಟರ್ಕಿ ಮತ್ತು ಲಿಬಿಯಾ ಸೇರಿ ಮಾಡ್ತಾರಲ್ಲ, ಅದು ಗ್ರೀಸ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಿಗೆ ವೈಲೇಟ್ ಆಗ್ತಿರುತ್ತೆ ಅಥವಾ ಕಾನ್ಫ್ಲಿಕ್ಟ್ ಬರ್ತಿರುತ್ತೆ. ಸೊ ಅದನ್ನು ತಡೆಗಟ್ಟದೆ ಗ್ರೀಸ್ ಏನು ಮಾಡುತ್ತೆ, ಈಜಿಪ್ಟ್ನ ಜೊತೆ ಹೋಗಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡ್ಕೊಳ್ತಾರೆ. ಅಂದರೆ ಎರಡು ದೇಶಗಳ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಜಾಸ್ತಿ ಆದಾಗ ಅವ್ರದ್ದು ವಿಡ್ತ್ ಜಾಸ್ತಿ ಆಗುತ್ತೆ. ಸೊ ಆಗ ಇವರಿಬ್ಬರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗೂ ಮತ್ತು ಟರ್ಕಿ ಮತ್ತು ಲಿಬಿಯಾ ಮಾಡ್ಕೊಂಡಿರುವಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ಗೂ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಈ ಡಯಾಗ್ರಾಮ್ನಲ್ಲಿ ನೀವು ನೋಡ್ಬೋದು. ಸೊ ಯಾವ ರೀತಿ ಟರ್ಕಿ ಲಿಬಿಯಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ರೀಸನ್ನು ಟರ್ಕಿ ಮತ್ತು ಲಿಬಿಯಾಗೆ ಸೇರಿರುವಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು. ಆದರೆ ಸೊ ಗ್ರೀಸ್ ಏನು ಮಾಡುತ್ತೆ, ಗ್ರೀಸ್ ತನ್ನ ಇರುವಂಥ ಹೈಲ್ಯಾಂಡ್ಸ್ಗಳನ್ನು ಸೇರಿಕೊಂಡು ಗ್ರೀಸು ಮತ್ತು ಈಜಿಪ್ಟು ಒಂದು ಅಗ್ರಿಮೆಂಟಿಗೆ ಬಂದು ಇದನ್ನು ಅವ್ರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ನೀಟಾಗಿ. ಸೊ ಇಲ್ಲಿ ಬರುವಂಥ ಈ ಒಂದು ಕಾನ್ಫ್ಲಿಕ್ಟ್ ಝೋನ್ ಕಾಣಿಸ್ತಿದೆ ನಿಮಗೆ. ಸೊ ಈ ಝೋನನ್ನು ಕಾನ್ಫ್ಲಿಕ್ಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಇಲ್ಲೇ ಹೆಚ್ಚಿನ ರೀತಿಯಲ್ಲಿ ನಮಗೆ ಗ್ಯಾಸ್ ರಿಸೋರ್ಸಸ್ ಹಿಡಿದಿರುವಂಥದ್ದು. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಗ್ರೀಸು ಮತ್ತು ಫ್ರಾನ್ಸ್ ಎಲ್ಲವೂ ಯುರೋಪಿಯನ್ ಯೂನಿಯನ್ನ ಮೆಂಬರ್ಸ್ ಆಗಿರೋ ಕಾರಣದಿಂದಾಗಿ ಅವರಲ್ಲಿ ಸ್ಟ್ರಾಂಗ್ ಮಿಲಿಟರಿ ಪವರ್ ಇದೆ. ಸೊ ಇವರೆಲ್ಲರೂ ಒಂದಾಗಿದ್ದಾರೆ. ಆದರೆ ಟರ್ಕಿ ಮಾತ್ರ ಈ ಒಂದು ದೇಶಗಳಲ್ಲಿ ಒಂಟಿಯಾಗಿ ಹೋರಾಟವನ್ನು ಮಾಡ್ತಿದೆ. ಸೊ ಮುಂದುವರೆದು ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸಿಪ್ರಸ್ನ ಪ್ರಾಬ್ಲಮ್ಮು. ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸದರ್ನ್ ಪಾರ್ಟ್ ಆಫ್ ಸಿಪ್ರಸ್ ಏನಿದೆ ಅದನ್ನು ಇಂಟರ್ನ್ಯಾಷನಲಿ ಅಗ್ರೀಡ್ ಗವರ್ಮೆಂಟ್ ಅಥವಾ ಗ್ರೀಕ್ ಗವರ್ಮೆಂಟ್ ನೋಡ್ಕೊಳ್ತಿದೆ. ಅದೇ ನಾರ್ದನ್ ಪಾರ್ಟ್ ಆಫ್ ಸಿಪ್ರಸ್ ಏನಿದೆ ಅದನ್ನು ಟರ್ಕಿ ನೋಡ್ಕೊಳ್ತಿದೆ. ಸೊ ಹೀಗಾಗಿ ಇಲ್ಲೂ ಕೂಡ ಟರ್ಕಿ ತನ್ನ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಹೇಳ್ತಿದೆ. ಪ್ರಾಬಬ್ಲಿ ಒಂದು ವಿಷಯ ಬರೀ ಗ್ರೀಸ್ಗೆ ಮತ್ತು ಟರ್ಕಿಗೆ ಸಂಬಂಧಪಟ್ಟಿದ್ರೆ ಸಾಲ್ವ್ ಆಗಿರ್ಬೋದೇನೋ. ಬಟ್ ಆದರೆ ಇಂಟರ್ನ್ಯಾಷನಲಿ ಗ್ಲೋಬಲ್ ಲೆವೆಲಲ್ಲಿ ಯುರೋಪು, ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾ ಎಲ್ಲ ಕಂಟ್ರಿಗಳು ಇನ್ವಾಲ್ವ್ ಆಗ್ತಿರೋ ಕಾರಣದಿಂದಾಗಿ ಈ ಒಂದು ಕಾನ್ಫ್ಲಿಕ್ಟ್ ತುಂಬ ಹೆಚ್ಚಿನ ರೀತಿಯಲ್ಲಿ ಬೆಳೀತಿದೆ. ಮುಂದಿನ ವಿಷಯ G20 ಫಾರಿನ್ ಮಿನಿಸ್ಟರ್ಸ್ ಮೀಟ್. ಸೌದಿ ಅರೇಬಿಯಾ G20 ಫಾರಿನ್ ಮಿನಿಸ್ಟರ್ಸ್ನ ಮೀಟಿಂಗ್ನ ಅರೇಂಜ್ ಮಾಡುತ್ತೆ. ಸೊ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕೋವಿಡ್ ಪ್ಯಾಂಡಮಿಕ್ ಇಂದಾಗಿ ಸೊ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಟ್ರಾವೆಲ್ ಮಾಡುವಂಥ ರೆಸ್ಟ್ರಿಕ್ಷನ್ಸ್ ತುಂಬ ಜಾಸ್ತಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಕ್ರಾಸ್ ಬಾರ್ಡರ್ ರೆಸ್ಟ್ರಿಕ್ಷನ್ಸ್ ಏನಿದೆ ಆ ಕ್ರಾಸ್ ಬಾರ್ಡರ್ ರೆಸ್ಟ್ರಿಕ್ಷನ್ಸ್ಗಳನ್ನು ಕಡಿಮೆ ಮಾಡಿ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ನ ಹೆಚ್ಚಿಗೆ ಮಾಡುವ ಮುಖಾಂತರ ಯಾವ ರೀತಿ ನಾವು ಎಕನಾಮಿಯನ್ನು ರಿವೈವ್ ಮಾಡ್ಬೋದು, ಲೈಫ್ ಮತ್ತು ಲೈವ್ಲಿಹುಡ್ನ ನಾರ್ಮಲಿಗೆ ಯಾವ ರೀತಿ ತೆಗೆದುಕೊಂಡು ಬರ್ಬೋದು ಅನ್ನೋದ್ರ ಬಗ್ಗೆ ಈ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿದರು. ಅಷ್ಟೇ ಅಲ್ಲದೆ ಭಾರತ ದೇಶ ಯಾವ ರೀತಿ ಒಂದೇ ಭಾರತ್ ಮಿಷನ್ ಲಾಂಚ್ ಮಾಡೋದ್ರ ಮುಖಾಂತರ ಭಾರತದ ಜನರು ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿರುವಂಥ ಭಾರತದ ಜನಗಳನ್ನು ಯಾವ ರೀತಿ ಭಾರತಕ್ಕೆ ತೆಗೆದುಕೊಂಡು ಬಂದರು ಅನ್ನೋದ್ರ ಬಗ್ಗೆ ಕೂಡ ಬ್ರೀಫಿಂಗ್ ಮಾಡ್ತಾರೆ. ಸೊ ಮುಂದುವರೆದು ಇದೇ G20 ಅವರ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಮೀಟಿಂಗ್ ಕೂಡ ನಡೆಯುತ್ತೆ. ಇದು G20 ಆ್ಯಕ್ಷನ್ ಪ್ಲಾನ್ ಅಂತ ತೆಗೆದುಕೊಂಡು ಬರ್ತಾರೆ. ಸೊ ಈ ಆ್ಯಕ್ಷನ್ ಪ್ಲಾನ್ನ ಮುಖಾಂತರ ಹೆಲ್ತ್ಗೆ ಯಾವ ರೀತಿ ಗಮನ ಹರಿಸಬೇಕು, ಎಕನಾಮಿಕ್ ಯಾವ ರೀತಿ ಗಮನವನ್ನು ಹರಿಸಬೇಕು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ನ ಯಾವ ರೀತಿ ರಿವೈವ್ ಮಾಡಬೇಕು, ಇದ್ರ ಬಗ್ಗೆ
ಬಗ್ಗೆ ಒಂದು ಪ್ಲಾನ್ನ ಮಾಡ್ತಾರೆ. ಸೊ ಮುಂದುವರೆದು ಇದೇ G20 ಸಮಿಟ್ ಅವರು G20 ಡಿಜಿಟಲ್ ಎಕಾನಮಿ ಮಿನಿಸ್ಟರ್ಸ್ ಮೀಟಿಂಗ್ನ ಮಾಡ್ತಾರೆ. ಸೊ ಅಲ್ಲಿ ಭಾರತ ದೇಶ ಮತ್ತು G20 ದೇಶಗಳು ಯಾವ ರೀತಿ ಡಿಜಿಟಲ್ ಪ್ರೋಗ್ರಾಮ್ಸ್ಗಳನ್ನು ಅಥವಾ ಇನಿಷಿಯೇಟಿವ್ನ ಲಾಂಚ್ ಮಾಡೋದ್ರ ಮುಖಾಂತರ COVID-19 ಅಂತ ಪ್ಯಾಂಡಮಿಕ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ, G20 ಫಾರಿನರ್ ಮಿನಿಸ್ಟರ್ಸ್ ಮೀಟನ್ನು ಸೌದಿ ಅರೇಬಿಯಾ ಆರ್ಗನೈಸ್ ಮಾಡಿದೆ. ಆ್ಯಂಡ್ ಮೊಟ್ಟ ಮೊದಲನೇ ಬಾರಿಗೆ ಒಂದು ಅರಬ್ ದೇಶ ಇದನ್ನು ಆರ್ಗನೈಸ್ ಮಾಡಿರೋದು ಪ್ರಥಮ ಬಾರಿಗೆ. ಭಾರತ ಈ ಒಂದು ಮೀಟಿಂಗ್ನಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ G20 ಪ್ರಿನ್ಸಿಪಲ್ಸ್ಗಳನ್ನು ಡೆವಲಪ್ ಮಾಡಬೇಕು. ಅಂದರೆ ಒಂಥರ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ಸ್ ಆಗ್ತಿದ್ದಂಥ ಸಂದರ್ಭಗಳಲ್ಲಿ ಸೊ ಯಾವ್ಯಾವ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಮೊದಲನೇದಾಗಿ ಟೆಸ್ಟಿಂಗ್ ಪ್ರೊಸೀಜರಿಗೆ ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ ಅನ್ನೋದಿರಬೇಕು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಟ್ರಾವೆಲ್ ಮಾಡುವಾಗ. ನಂತರ ಕ್ವಾರಂಟೈನ್ ಮಾಡೋಂಗಿದ್ರೆ ಯಾವ ರೀತಿ ಕ್ವಾರಂಟೈನ್ ಮಾಡ್ತಾರೆ, ಎಷ್ಟು ದಿವಸ ಕ್ವಾರಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ನಂತರ ಮತ್ತು ಮೂವ್ಮೆಂಟ್ ಮತ್ತು ಟ್ರಾನ್ಸಿಟ್ ಪ್ರೋಟೋಕಾಲ್ಸ್, ಯಾವ ರೀತಿ ಮೂವ್ಮೆಂಟ್ ಪ್ರೋಟೋಕಾಲ್ಸ್ಗಳನ್ನು ಫಾಲೋ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಇಂಡಿಯಾ ಮೊದಲನೇದಾಗಿ ಡಿಸ್ಕಸ್ ಮಾಡಿ ಅಂತ ಸಜೆಷನ್ಸ್ನ ಕೊಡುತ್ತೆ. ಸೊ ಮುಂದುವರೆದು ನಾವಿಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ G20 ಅಂದರೆ ಏನು. ಸೊ G20 ಒಂದು ಇನ್ಫಾರ್ಮಲ್ ಗ್ರೂಪ್ ಅಂತ ಹೇಳ್ಬೋದು. ಇದರಲ್ಲಿ 19 ದೇಶಗಳಿರ್ತಾರೆ. 19 ದೇಶದ ಜೊತೆಗೆ ಯುರೋಪಿಯನ್ ಯೂನಿಯನ್ ಕೂಡ ಇದೆ. ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಕೂಡ ಇವರ ಸದಸ್ಯರಾಗಿರ್ತಾರೆ. ಮುಂದುವರೆದು ನಾವು G20 ಯಾವ್ಯಾವ ದೇಶಗಳಿದೆ ಅಂತ ಈ ಒಂದು ಡಯಾಗ್ರಾಮ್ನಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ಸೊ G20 ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರೆ 65% ಆಫ್ ಜಾಗತಿಕ ಪಾಪ್ಯುಲೇಷನ್ ಏನಿದೆ, ಜಾಗತಿಕ ಮಟ್ಟದ ಪಾಪ್ಯುಲೇಷನ್ ಅದು G20 ದೇಶಗಳಲ್ಲಿವೆ. ಮತ್ತು G20 79% ವರ್ಲ್ಡ್ ಟ್ರೇಡಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, 84% ಆಫ್ ವರ್ಲ್ಡ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮತ್ತು 79% ಕಾರ್ಬನ್ ಎಮಿಷನ್ಸಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮುಂದಿನ ನ್ಯೂಸ್ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ ಸೊ ರಷ್ಯಾ ನಡೆಸ್ತಿರುವಂತಹ ಕಾವ್ಕಾಸ್ ಅಥವಾ ಕಾಕಸಸ್ 2020 ಎಕ್ಸಸೈಸ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಿದೆ. ಸೊ ಯಾಕೆ ಭಾರತ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅನ್ನೋದನ್ನು ನೋಡೋದಕ್ಕೆ ಮುಂಚೆ ಮೊದಲನೇದಾಗಿ ಕಾವ್ಕಾಸ್ ಅಂದರೆ ಏನು ಅಂತ ನೋಡಬೇಕಾಗತ್ತೆ ನೀವು. ಸೊ ಕಾವ್ಕಾಸ್ ಅಂತ ಹೇಳಿದ್ರೆ ಇದು ಒಂದು ಕಾಕಸ್ ರೀಜನ್ ಅಂತ ಹೇಳ್ತೀವಿ. ಸೊ ಈ ರೀಜನ್ ಬಂದು ನಿಮಗೆ ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಯ ನಡುವೆ ಇರುವಂಥ ರೀಜನ್. ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಯ ನಡುವೆ ಇರುವಂತಹ ರೀಜನ್ ಇದು. ಸೊ ಈ ರೀಜನ್ ನಾವು ಕಾಕಸ್ ರೀಜನ್ ಅಂತ ಕರಿತೀವಿ. ಈ ರೀಜನಲ್ಲಿ ಎಕ್ಸಸೈಸ್ ನಡಿಬೇಕಾಗಿತ್ತು. ಈ ಎಕ್ಸಸೈಸ್ನ ನಾವು ಕಾಕಸಸ್ 2020 ಅಂತ ಕೂಡ ಕರಿತೀವಿ. ಸೊ ಇದೊಂದು ಕಮಾಂಡ್ ಪೋಸ್ಟ್ ಎಕ್ಸಸೈಸ್ ಆಗಿದ್ದು ಸೊ ಪ್ರತಿ 4 ವರ್ಷಗಳಿಗೊಂದ್ಸಲ ಈ ಎಕ್ಸಸೈಸ್ ನಡೆಯುತ್ತೆ. ಈ ಎಕ್ಸಸೈಸ್ನಲ್ಲಿ ಟ್ರೈ ಸರ್ವೀಸಸ್ ಅಂತ ಹೇಳಿದ್ರೆ ಸೊ ಆರ್ಮಿ, ನೇವಿ ಮತ್ತು ಮಿಲಿಟರಿ ಎಲ್ಲ ಫೋರ್ಸಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಇದನ್ನು ಪ್ರಮುಖವಾಗಿ ಪಾರ್ಟಿಸಿಪೇಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಅಂತ ಏನು ಕರಿತೀವಿ. SCO ಎಲ್ಲ ಸದಸ್ಯರುಗಳು ಮತ್ತು ಸೆಂಟ್ರಲ್ ಏಷ್ಯಾದ ಕಂಟ್ರಿಗಳೆಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಭಾರತ ಇದರಲ್ಲಿ ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಈ ಸಲ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಮೊದಲನೇ ರೀಸನ್ ಏನು ಅಂತ ಹೇಳಿದ್ರೆ ಚೈನಾಗೂ ಮತ್ತು ಭಾರತಕ್ಕೂ ನಡೀತಿರುವಂಥ ಬಾರ್ಡರ್ ಕಾನ್ಫ್ಲಿಕ್ಟ್ಸ್ಗಳು. ಎರಡನೇದಾಗಿ ಸೊ ಪಾಕಿಸ್ತಾನ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಡಿಯಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಚ್ಛೆನ ತೋರಿಸ್ತಿಲ್ಲ. ಆದರೆ ಭಾರತ ಯಾವಾಗಲೂ ರಷ್ಯಾ ಜೊತೆ ಒಳ್ಳೆ ಸಂಬಂಧವನ್ನು ಇತ್ತು. ಸೊ ಈ ಒಂದು ಪಾರ್ಟಿಸಿಪೇಷನ್ ಮಾಡದಿರೋದ್ರಿಂದ ಭಾರತ ರಷ್ಯಾ ರಿಲೇಷನ್ಶಿಪ್ನು ಕೂಡ ಚೈನಾ ಆ್ಯಂಗಲಲ್ಲಿ ನೋಡೋದು ತಪ್ಪಾಗ್ಬೋದು ಅನಿಸುತ್ತೆ. ಸೊ ಇದನ್ನು ಕೇಳಿದಾಗ ಎಕ್ಸಾಮ್ನಲ್ಲಿ ಜ್ಞಾಪಕ ಇಟ್ಕೊಡಿ, ಇದನ್ನು ಮಲ್ಟಿನ್ಯಾಷನಲ್ ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಅಂದರೆ ಬಹು ದೇಶಗಳು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಮಲ್ಟಿನ್ಯಾಷನಲ್ ಮತ್ತು ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಅಂತ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮುಂದುವರೆದು ಇಲ್ಲೇ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ ನೀವು, ಇಂದ್ರಾ 2020 ಅನ್ನೋದು. ಸೊ ಇಂದ್ರಾ 2020 ಅನ್ನೋದು ಇಂಡಿಯಾ ಮತ್ತು ರಷ್ಯಾ ನಡುವೆ ನಡುವಂತಹ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿದ್ದು ಸೊ ಇತ್ತೀಚೆಗೆ ನಾವು ಇದನ್ನು ಮಲಾಕಾ ಸ್ಟ್ರೈಟ್ ಆಫ್ ಮಲಾಕಾದಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಇದು ಇಂಡಿಯಾ ಮತ್ತು ರಷ್ಯಾ ನಡುವೆ ನಡೆಯುವಂತಹ ನೇವಲ್ ಎಕ್ಸಸೈಸ್ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ಕ್ವಾಡ್ ಗ್ರೂಪಿಂಗ್. ಇತ್ತೀಚೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ರಾವತ್ ಅವರು ಸೊ ನಮ್ಮ ಚೈನೀಸ್ ಅಗ್ರೆಷನ್ ಜಾಸ್ತಿ ಆಗ್ತಿರೋ ಕಾರಣದಿಂದಾಗಿ ಸೊ ಕ್ವಾಡ್ ಗ್ರೂಪಿಂಗಿಂದ ನಾವು ಫ್ರೀಡಮ್ ಆಫ್ ನ್ಯಾವಿಗೇಷನ್ನ ಎನ್ಶೋರ್ ಮಾಡ್ಬೋದು ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ರೀಜನಲ್ಲಿ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಕ್ವಾಡ್ ಗ್ರೂಪಿಂಗ್ ಮತ್ತೆ ನ್ಯೂಸಲ್ಲಿ ಬರುತ್ತೆ. ಕ್ವಾಡ್ ಅಂದ್ರೇನು, ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗ್ ಅಂತ ಹೇಳಿ ಇದೊಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗ್ ಯಾರ್ಯಾವ ದೇಶಗಳ ನಡುವೆ ಅಂತ ಹೇಳಿದ್ರೆ ಜಪಾನ್, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ 4 ದೇಶಗಳು ಡೆಮಾಕ್ರೆಟಿಕ್ ಕಂಟ್ರೀಸ್ ಆಗಿದ್ದು ಸೊ ಇವರು ಯಾವುದೇ ರೀತಿಯಾದ ಟ್ರೇಡ್ ರಿಲೇಟೆಡ್ ಬಂದಾಗ, ಎಸ್ಪೆಷಲಿ ಮೆರಿಟೈಮ್ ಟ್ರೇಡ್ ರಿಲೇಟೆಡ್ ವಿಷಯಗಳಿಗೆ ಬಂದಾಗ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಬಾರ್ದು, ಆಬ್ಸ್ಟಿಕಲ್ಸ್ ಇರಬಾರ್ದು ಮತ್ತು ಯಾವುದೇ ಒಂದು ಕಂಟ್ರಿ ಡಾಮಿನೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗ್ನ ಮಾಡಿದ್ದಾರೆ. ಇವರ ಮೂಲ ಉದ್ದೇಶ ಫ್ರೀ ಇಂಡೋ ಸ್ಪೆಸಿಫಿಕ್ ರೀಜನ್ ಅಂತ ಹೇಳಿದ್ರೆ ಸೊ ಯಾವುದೇ ರೀತಿಯಾದ ಮೆರಿಟೈಮ್ನಲ್ಲಿ ಇನ್ಸೆಕ್ಯೂರಿಟೀಸ್ ಇರಬಾರ್ದು, ನ್ಯಾವಿಗೇಷನ್ಗೆ ಯಾವುದೇ ರೀತಿಯಾದ ಅಡೆತಡೆಗಳಿರಬಾರ್ದು ಅನ್ನೋದು ಉದ್ದೇಶ. ಆದರೆ ನಿಮಗೆ ಗೊತ್ತಿದೆ ಚೈನೀಸ್ ಅವರು ಸೌತ್ ಚೈನಾ ಸಿ ಮುಖಾಂತರ 9 ಲೈನ್ ಆಗಿರ್ಬೋದು ಇವೆಲ್ಲ ಕಡೆಗಳಲ್ಲಿ ಚೈನೀಸ್ ಡಾಮಿನೇಷನ್ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ಕಡಿಮೆ ಮಾಡಿ ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗ್ ಮುಖಾಂತರ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಏನಿದೆ ಅದನ್ನು ಪ್ರಮೋಟ್ ಮಾಡೋ ಉದ್ದೇಶದಿಂದ ಕ್ವಾಡ್ ಗ್ರೂಪಿಂಗ್ ಬಂದಿದೆ.
US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ. ಸೊ ಇತ್ತೀಚೆಗೆ ಇದರ ಥರ್ಡ್ ಮೀಟಿಂಗ್ ನಡೆಯಿತು. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಈ ಸಭೆಯನ್ನು ಅಡ್ರೆಸ್ ಮಾಡಿದ್ದಾರೆ. 2017ನೇ ಇಸ್ವಿಯಲ್ಲಿ US ಇಂಡಿಯಾ ಬೈಲ್ಯಾಟರಲ್ ಅಂಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಫೋರಮ್ನ ಲಾಂಚ್ ಮಾಡ್ತಾರೆ. ಈ ಫೋರಮ್ ಅಲ್ಲಿ ಏನು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿ ಭಾರತ ಮತ್ತು US ನಡುವೆ ಇರುವಂತಹ ಎಕನಾಮಿಕ್ ಆಗಿರಬಹುದು ಮತ್ತೆ ಕಮರ್ಷಿಯಲ್ ಅಗ್ರಿಮೆಂಟ್ಸ್ಗಳನ್ನು ಪಾಲಿಸಿ ಫಾರ್ಮುಲೇಷನ್ ಮಾಡುವ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಅಥವಾ ಹೆಚ್ಚಿನ ಟ್ರೇಡ್ಗಳನ್ನು ಜಾಸ್ತಿ ಮಾಡಬಹುದು, ಯಾವ ರೀತಿ ಎಂಟರ್ಪ್ರಿನರ್ಶಿಪ್ ಪ್ರಮೋಟ್ ಮಾಡಬೇಕು, ಜಾಯಿಂಟ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು, ಇನೋವೇಷನ್ಸ್ಗಳನ್ನು ಯಾವ ರೀತಿ ತೆಗೆದುಕೊಂಡು ಬರಬೇಕು, ಮತ್ತು ಇಡೀ ಎಕನಾಮಿಕ್ ಗ್ರೋತನ್ನು ಯಾವ ರೀತಿ ಡ್ರೈವ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಇಲ್ಲಿ ಡಿಸ್ಕಷನ್ಸ್ ನಡೆಯುತ್ತೆ. ಇದಕ್ಕೋಸ್ಕರ ಒಂದು ಪಾಲಿಸಿ ಫಾರ್ಮುಲೇಷನ್ಸ್ಗಳ ಇವ್ರು ಮಾಡ್ತಾರೆ. ಸೊ ಈ ಪಾಲಿಸಿ ಮುಖಾಂತರ ಮುಂದಿನ ದಿನಗಳಲ್ಲಿ ಭಾರತ ಮತ್ತು US ಎಕನಾಮಿಕ್ ಮತ್ತು ಕಮರ್ಷಿಯಲ್ ರಿಲೇಷನ್ಶಿಪ್ಸ್ನ ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಈ ವರ್ಷದ ಥೀಮ್ ಏನಿತ್ತು, 2020 ಥೀಮ್ ಅಂತ ಹೇಳಿದ್ರೆ US ಇಂಡಿಯಾ ನ್ಯಾವಿಗೇಟಿಂಗ್ ನ್ಯೂ ಚಾಲೆಂಜಸ್ ಅಂತ ಹೇಳಿಬಿಟ್ಟು. ಮುಂದಿನ ಆರ್ಟಿಕಲ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮತ್ತು ಲಡಾಖ್ನ ಪ್ಯಾಂಗಾಂಗ್ಸೋ ಲೇಕ್. ಸೊ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಭಾರತ ಮತ್ತು ಚೈನಾದ ನಡುವೆ ಇರುವಂಥ ಎಲ್ಲ ಲ್ಯಾಂಡ್ ಬೌಂಡ್ರಿಯನ್ನು ನಾವು ಕ್ಲಿಯರ್ ಆಗಿ ಡಿಮಾರ್ಕೇಟ್ ಮಾಡ್ಕೊಂಡಿದ್ದೀವಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮುಖಾಂತರ. ಬಟ್ ಕೆಲವೊಂದು ಜಾಗಗಳಲ್ಲಿ ವಾಟರ್ ಇದೆ, ಅಂದರೆ ಪ್ಯಾಂಗಾಂಗ್ಸೋ ಲೇಕ್ ಬರುತ್ತೆ. ಸೊ ಈ ಪ್ರದೇಶಗಳಲ್ಲಿ ಕ್ಲಿಯರ್ ಡಿಮಾರ್ಕೇಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಕ್ಲಿಯರ್ ಡಿಮಾರ್ಕೇಷನ್ ಆಗ್ತಿಲ್ಲ. ಇತ್ತೀಚೆಗೆ ನೀವು ನೋಡ್ಬೋದು, ಚೈನಾ ಅವರು ನಮ್ಮ ಭಾರತ ದೇಶದ ಅಗ್ರೆಷನ್ಗೆ ಬಂದಾಗ ಸೊ ಪ್ಯಾಂಗಾಂಗ್ಸೋ ಲೇಕ್ ಹತ್ರ ಬಂದಿದ್ರು. ಸೊ ಇಲ್ಲಿ ಕ್ಲಾಶ್ ಪಾಯಿಂಟ್ಸ್ನ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಇಮೇಜ್ನಲ್ಲಿ. ಸೊ ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ 45 ಕಿಲೋಮೀಟರ್ಸ್ ಏನಿದೆ ಪ್ಯಾಂಗಾಂಗ್ಸೋ ಲೇಕಿನ 45 ಕಿಲೋಮೀಟರ್ ಮಾತ್ರ ಭಾರತದ ಕಂಟ್ರೋಲಲ್ಲಿದೆ, ಮಿಕ್ಕಿದೆಲ್ಲ ಚೈನಾದ ಕಂಟ್ರೋಲಲ್ಲಿದೆ. ಮತ್ತು ಈ ವಾಟರ್ನ ಡಿವೈಡ್ ಮಾಡಬೇಕಂದ್ರೆ ಫಿಂಗರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಭಾರತದ ಪ್ರಕಾರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಅದು ಫಿಂಗರ್ 8 ಮುಖಾಂತರ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಚೈನಾದ ಪ್ರಕಾರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಂದು ಫಿಂಗರ್ 2 ಮುಖಾಂತರ ಪಾಸ್ ಆಗುತ್ತೆ ಅನ್ನೋ ನಂಬಿಕೆ. ಅಂದರೆ ಬೇಸಿಕ್ಲಿ ಇಂಡಿಯಾ ಅಸ್ಯೂಮ್ ಮಾಡ್ತಿರೋದು F8, ಚೈನಾ ಅಸ್ಯೂಮ್ ಮಾಡ್ತಿರೋದು F2. ಹೀಗಾಗಿ ಏನಾಗುತ್ತೆ, ಇಂಡಿಯಾ ಈ F8ವರೆಗೂ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಬಟ್ ಅದರ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಇಂಡಿಯಾಗೆ F4ವರೆಗೂ ವಾಕ್ ಮಾಡುವಂಥ ಮುಖಾಂತರ ಅಥವಾ ನಡೆದಾಡುವ ಮುಖಾಂತರ ಇದನ್ನು ಪ್ಯಾಟ್ರೋಲ್ ಮಾಡ್ತಿದ್ದಾರೆ. ಬಟ್ ಈ F4ಇಂದ F8ವರೆಗೂ ಅವರಿಗೆ ಸೂಪರ್ವಿಷನ್ ಅಥವಾ ಪ್ಯಾಟ್ರೋಲಿಂಗ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಇಲ್ಲೆಲ್ಲಿ ಟೆರೈನ್ ತುಂಬ ಕಷ್ಟವಾಗಿದೆ. ಸೊ F4ವರೆಗೂ ಮಾತ್ರ ಆ್ಯಕ್ಟಿವಾಗಿ ನಾವು ನೋಡ್ಕೊಳ್ತಿದ್ದೀವಿ. ಆದರೆ ಚೈನಾ ಏನು ಮಾಡ್ತಿದೆ, F2 ಅಷ್ಟೇ ಅಲ್ಲದೆ F4ವರೆಗೂ ಕೂಡ ಬರ್ತಿದೆ. ಯಾಕಂದರೆ ಚೈನಾ ಇಲ್ಲಿ ಆಲ್ರೆಡಿ ಮೋಟ್ರಬಲ್ ರೋಡ್ಸ್ನ ಡೆವಲಪ್ ಮಾಡ್ಕೊಂಡಿದೆ. ಇಲ್ಲಿ ನೋಡ್ಬೋದು ನೀವು ಮೋಟ್ರಬಲ್ ರೋಡ್ಸ್ಗಳನ್ನು ಚೈನಾ ಯಾವ ರೀತಿ ಡೆವಲಪ್ ಮಾಡ್ಕೊಂಡಿದೆ. ಚೈನಾ ಮುಂಚೆಯಿಂದಾನು ಈ ಪ್ಯಾಂಗಾಂಗ್ಸೋ ಲೇಕ್ನ ಮುಖಾಂತರ ಅಡ್ವಾನ್ಸ್ ಆಗ್ತಾ ಬರ್ತಿದೆ. ಕಾರಣ ಏನಂತ ಹೇಳಿದ್ರೆ, ಒಂದು ಚುಸುಲ್ ವ್ಯಾಲಿ ಅನ್ನುವಂಥ ಸ್ಟ್ರಾಟಜಿಕ್ ಲೊಕೇಶನ್ನ ತನ್ನ ಕಂಟ್ರೋಲ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಾ, ನಂತರ ಅಕ್ಷಯ್ ಚಿನ್ ಮತ್ತು ಲಸಾ ಕಾಶ್ಗರ್ ಹೈವೇ ಏನಿದೆ ಅದು ಚೈನಾ ಬಿಲ್ಡ್ ಮಾಡಿರುವಂಥ ಹೈವೇ. ಸೊ ಇಲ್ಲಿಂದ ಭಾರತನ ಹೊರಗಿಡಬೇಕು, ಇದಕ್ಕೆ ಸಮೀಪ ಬರಬಾರ್ದು ಅನ್ನೋ ಉದ್ದೇಶದಿಂದ ಸೊ ಚೈನಾ ಈ ಕೆಲಸ ಮಾಡ್ತಿದೆ. ಯಾಕೆ ಅಕಸ್ಮಾತ್ ಭಾರತ ಏನಾದರೂ ಈ ಅಕ್ಷಯ್ ಚಿನ್ ಅಥವಾ LAC ನಿಯರ್ ಬೈ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರೆ ದೆನ್ ಚೈನೀಸ್ಗಿರುವಂಥ ಎಕ್ಸ್ಟ್ರಾ ಹೆಡ್ಜ್ ಏನಿದೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಲಡಾಖ್ನ ಪ್ಯಾಂಗಾಂಗ್ಸೋ ಲೇಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಒಂದು ಸ್ಟ್ರಾಟಜಿಕ್ ಲೊಕೇಶನಲ್ಲಿರುವಂಥ ಲೇಕ್. ಮುಂದುವರೆದು ಪ್ಯಾಂಗಾಂಗ್ಸೋ ಲೇಕ್ ಬಗ್ಗೆ ನೀವು ತಿಳ್ಕೊಬೇಕಂತ ಹೇಳಿದ್ರೆ, ಇದು ಜಿಯೋ ಸಿಂಕ್ಲೈನಲ್ಲಿ ಡೆವಲಪ್ ಆಗಿರುವಂಥ ಲೇಕು. ಇದನ್ನು ಕಾಂಕೇವ್ ಲೇಕ್ ಅಂತ ಕೂಡ ಕರಿತೀವಿ. ಇದು ಬ್ರಾಕಿಶ್ ವಾಟರ್ ಆಗಿರೋದ್ರಿಂದ ಇದು ಕುಡಿಯೋದಕ್ಕಾಗೋದಿಲ್ಲ. ಮತ್ತು ಕಾರಾಕೋರ ಮೌಂಟೇನ್ ರೇಂಜ್ ಏನಿದೆ ಅದು ಇಲ್ಲಿ ಎಂಡ್ ಆಗುತ್ತೆ, ಪ್ಯಾಂಗಾಂಗ್ಸೋ ಲೇಕ್ನಲ್ಲಿ ಎಂಡ್ ಆಗುತ್ತೆ. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಮುಖ್ಯವಾದ ವಿಷಯಗಳು ಯಾವ ನ್ಯೂಸಲ್ಲಿದೆ ಅಂತ ನೋಡೋಣ. ಆರ್ಟಿಕಲ್ ಪ್ರಾಜೆಕ್ಟ್ ಡಾಲ್ಫಿನ್, ಇದನ್ನು ಸೂಸು ಅಂತ ಕೂಡ ಕರೀತಾರೆ. ಸೊ ಇದನ್ನು ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಪೆಂಡೆನ್ಸ್ ಡೇ ದಿವಸ ಪ್ರಾಜೆಕ್ಟ್ ಡಾಲ್ಫಿನ್ ಲಾಂಚ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಡಾಲ್ಫಿನ್ ಬಂದು ನಮ್ಮ ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್ ಅಂತ ಕೂಡ ಕರಿತೀವಿ. ನದಿ ಮತ್ತು ಸಮುದ್ರ ಎರಡೂ ಜಾಗದಲ್ಲಿರುವಂತಹ ಡಾಲ್ಫಿನ್ಗಳನ್ನು ನಾವು ಪ್ರೊಟೆಕ್ಷನ್ ಮಾಡ್ತಿದ್ದೀವಿ. ಸೊ ಇದಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಗಿ ನ್ಯಾಷನಲ್ ಗಂಗಾ ಮಿಷನ್ ಅವರು, ನ್ಯಾಷನಲ್ ಗಂಗಾ ಕಮಿಷನ್ ಏನಿತ್ತು 2019ನೇ ಇಸ್ವಿಯಲ್ಲಿ ಕೊಟ್ಟಿದ್ರು. ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜಿಗಿದೆ. ಸೊ ಈ ಡಾಲ್ಫಿನ್ ಏನಿದೆ, ಈ ಡಾಲ್ಫಿನಿಗೆ ಕಣ್ಣು ಕಾಣಿಸೋದಿಲ್ಲ. ಸೊ ಹೀಗಾಗಿ ಪ್ರೇನ ಅಟ್ರಾಕ್ಟ್ ಮಾಡಬೇಕಂದ್ರೆ ಅಲ್ಟ್ರಾಸೌಂಡ್ ರೇಡಿಯೇಷನ್ಸ್ಗಳನ್ನು ಎಮಿಟ್ ಮಾಡುತ್ತೆ. ಸೊ ಭಾರತದಲ್ಲಿ ಇವು ಗಂಗಾ, ಬ್ರಹ್ಮಪುತ್ರ, ಮೇಘನಾ ನದಿಗಳ ಟ್ರಿಬ್ಯೂಟರಿಗಳಲ್ಲಿ ಮತ್ತು ಕರ್ನಾಪುಲಿ, ಸಂಗು ಇವೆಲ್ಲ ಟ್ರಿಬ್ಯೂಟರಿಗಳಲ್ಲಿ ನಾವು ಇದನ್ನು ಕಾಣ್ಬೋದಾಗಿದೆ. ಇದುವರೆಗೂ ಭಾರತದಲ್ಲಿ 2500ರಿಂದ 3000 ಡಾಲ್ಫಿನ್ಸ್ಗಳಿವೆ ಅಂತ ಹೇಳ್ತಿದ್ದಾರೆ. ಇದಕ್ಕಿರುವಂಥ ಪ್ರೊಟೆಕ್ಷನ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಮೊದಲನೇ ಪ್ರೊಟೆಕ್ಷನ್ ಸಿಗುತ್ತೆ. ಇದನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕೂಡ ಕರಿತೀವಿ. ನಂತರ ಸೈಟ್ಸಲ್ಲಿ CMS ಎಲ್ಲ ಕಡೆ ಇದಕ್ಕೆ ಪ್ರೊಟೆಕ್ಷನನ್ನು ಸೂಚಿಸಿದ್ದಾರೆ. 5ನೇ ಅಕ್ಟೋಬರನ್ನು ನ್ಯಾಷನಲ್ ಡಾಲ್ಫಿನ್ ಡೇ ಅಂತ ಕೂಡ ಕರೀತಾರೆ. ಸೊ ಮುಂದುವರೆದು ನೀವು ಡಾಲ್ಫಿನ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾಜೆಕ್ಟಲ್ಲಿ ಏನೇನು ಹೈಲೈಟ್ಸ್ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು. 10 ವರ್ಷಗಳ ಕಾಲ ಈ ಡಾಲ್ಫಿನ್ ಪ್ರಾಜೆಕ್ಟ್ಸನ್ನು ನಡೆಸ್ತಾರೆ. ಮತ್ತು ಮೇಜರ್
ಏಮ್ ಏನು ಅಂತ ಹೇಳಿದ್ರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡೋದು, ಅಷ್ಟೇ ಅಲ್ಲದೆ ಟೂರಿಸಂ ಕೂಡ ಪ್ರಮೋಟ್ ಮಾಡೋದಾಗಿರುತ್ತೆ. ಮುಂದುವರೆದು ಡಾಲ್ಫಿನ್ ಇರುವಂತಹ ಅತಿ ಪ್ರಮುಖವಾದ ತೊಂದರೆ ಏನು ಅಂತ ಹೇಳಿದ್ರೆ ಡಾಲ್ಫಿನ್ಗಳ ಹತ್ಯೆಯನ್ನು ಮಾಡ್ತಿರೋದು, ಅದನ್ನು ಕಡಿಮೆ ಮಾಡೋದು, ಅಷ್ಟೇ ಅಲ್ಲದೆ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಅಂದರೆ ಡ್ಯಾಮ್ಸ್ಗಳನ್ನು ಕಟ್ಟುವಂಥ ಮುಖಾಂತರ ಅದಕ್ಕೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ, ಅದನ್ನು ಸ್ಟಾಪ್ ಮಾಡುವಂಥದ್ದು. ನಂತರ ಫಿಶಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಡಾಲ್ಫಿನ್ಗಳಿಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಇದನ್ನು ಮಾಡುವಂಥದ್ದು. ಮುಂದುವರಿದು ಫ್ರೆಶ್ ವಾಟರ್ ಡಾಲ್ಫಿನ್ಸ್ನ ಜೊತೆಗೆ ನಾವು ಬೇರೆ ಇಂಡಿಯಾ, ಬಾಂಗ್ಲಾದೇಶ್ ಮತ್ತು ನೇಪಾಲ್ನಲ್ಲಿರುವಂಥ ಎಲ್ಲ ಡಾಲ್ಫಿನ್ಸ್ಗಳ ಪ್ರೊಟೆಕ್ಷನ್ಗೂ ಕೂಡ ಇಂಡಿಯಾ ಪ್ಲ್ಯಾನ್ ಮಾಡಿದೆ. ಮುಂದುವರೆದು ಯೂಶಲಿ ಪ್ರಿಲಿಮ್ಸ್ನಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಡಾಲ್ಫಿನ್ ಇದೆ ಅಂತ ಕೇಳ್ಬೋದು, ಇದನ್ನೊಂದ್ಸಲ ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಪಡಿ. ಮುಂದಿನ ಆರ್ಟಿಕಲ್ ಯುನೈಟೆಡ್ ನೇಷನ್ ಸ್ಪೆಷಲ್ ರ್ಯಾಪರ್ಟರ್ಸ್ ಆನ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಡ್ರಾಫ್ಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ 2020 ಅಂತ ಹೇಳಿ ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ. ಸೊ ಇದನ್ನು ಇವಾಗ ಪಬ್ಲಿಕ್ ಒಪಿನಿಯನ್ಗೋಸ್ಕರ ಇಟ್ಟಿರುವಂಥ ಸಂದರ್ಭಗಳಲ್ಲಿ ಸೊ ಯುನೈಟೆಡ್ ನೇಷನ್ನ ಸ್ಪೆಷಲ್ ರ್ಯಾಪರ್ಟರ್ಸ್ ಅವರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಷನ್ಸ್ಗಳೇನಿವೆ, ಯಾವ ರೀತಿ ಇವು ಮಾನವ ಹಕ್ಕುಗಳನ್ನು ವೈಲೇಟ್ ಮಾಡ್ತಿದೆ ಅಂತ ಹೇಳಿ ಒಂದು ಓಪನ್ ಲೆಟರ್ನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ರೆಸ್ ಮಾಡಿದೆ. ಮುಂದುವರಿಯೋದಕ್ಕೆ ಮುಂಚೆ ಈ ಸ್ಪೆಷಲ್ ರ್ಯಾಪರ್ಟರ್ಸ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಪೆಷಲ್ ರ್ಯಾಪರ್ಟರ್ಸ್ ಅಂತ ಹೇಳಿದ್ರೆ ಇವರು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಇವರು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಅಡಿಯಲ್ಲಿ ವರ್ಕ್ ಮಾಡೋರು. ಇವರಿಗೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಸೊ ಯಾವುದಾದ್ರೂ ಕಂಟ್ರಿಗಳ ಮೇಲೆ, ಅಂದರೆ ಈಗ ಸಿರಿಯಾದಲ್ಲಿ ಕನ್ಫ್ಲಿಕ್ಟ್ ಆಗ್ತಿರುತ್ತೆ ಅನ್ಕೊಳ್ಳಿ, ಆ ಥರ ಕನ್ಫ್ಲಿಕ್ಟ್ ಆಗುವಂಥ ದೇಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೊಡ್ತಾರೆ, ಅಥವಾ ಯಾವುದಾದ್ರು ಥೀಮ್ಸ್ಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೇ ಇಶ್ಯೂಗಳಿದ್ರು ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿರ್ತಾರೆ. ಸೊ ಈ ಸ್ಪೆಷಲ್ ರ್ಯಾಪರ್ಟರ್ಸ್ ಇತ್ತೀಚೆಗೆ ಭಾರತ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ 2020 ಡ್ರಾಫ್ಟ್ ರೂಲ್ಸ್ಗಳನ್ನು ನೋಡಿ ಸೊ ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇದು ಅವರು ರೇಸ್ ಮಾಡ್ತಿರುವಂಥ ಆಬ್ಜೆಕ್ಷನ್ಸ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಅವ್ರು ಏನು ಹೇಳ್ತಾರೆ, ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಪ್ರಾವಿಷನ್ಸ್ನಿಂದಾಗಿ ಜನಸಾಮಾನ್ಯರ ರೈಟ್ ಟು ಸೇಫ್, ಕ್ಲೀನ್ ಮತ್ತು ಹೆಲ್ದಿ ಎನ್ವಿರಾನ್ಮೆಂಟ್ನ ಏನು ಮೂಲಭೂತ ಹಕ್ಕಿದೆ ಅದು ವೈಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇವರು. ಸೊ ಯಾವ ರೀತಿ ಅಂತ ನೋಡೋಣ. ಸೊ ಮೊದಲನೇದಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸೆವೆರಲ್ ಲಾರ್ಜ್ ಇಂಡಸ್ಟ್ರೀಸ್, ಈಗ ನಿಮಗೆ LG ಪಾಲಿಮರ್ಸ್ ಕೇಸ್ ನೋಡಿರ್ಬೋದು ನೀವು, ಯಾವ ರೀತಿ ಗ್ಯಾಸ್ ಲೀಕೇಜ್ ಆಗಿದ್ದರಿಂದ ಸೊ ಯಾವ ರೀತಿ ಅನಾನುಕೂಲಗಳಾಯಿತು ಅಂಥೇಳಿ. ಎಷ್ಟೊಂದು ಲಾರ್ಜ್ ಇಂಡಸ್ಟ್ರಿಗಳಿಗೆ ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ, ಅಂದರೆ ನೀವು ಅನುಮತಿಯನ್ನು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನಲ್ಲಿ ಅನುಮತಿಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಮತ್ತೆ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರದಲ್ಲಿ ಈಗ ಎನ್ವಿರಾನ್ಮೆಂಟ್ ಕನ್ಸಲ್ಟೇಷನ್ ಅಥವಾ ಪಬ್ಲಿಕ್ ರೆಸ್ಪಾನ್ಸ್ಗೆ ಮುಂಚೆ 30 ದಿನಗಳ ಕಾಲ ಇತ್ತು, ಈಗ 20 ದಿನಗಳ ಕಾಲ ಮಾತ್ರ ಇದೆ. ಅಂದರೆ ಈ ಒಂದು 20 ದಿನಗಳಲ್ಲಿ ಜನರ ಅಭಿಪ್ರಾಯಗಳನ್ನ ತೆಗೆದುಕೊಂಡು, ಸಜೆಷನ್ಸ್ನ ತೆಗೆದುಕೊಂಡು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 20 ದಿನಗಳ ಕಾಲಾವಕಾಶ ತುಂಬ ಕಡಿಮೆ ಆಗುತ್ತೆ. ಮೂರನೇದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವೊಂದು ಪ್ರಾಜೆಕ್ಟ್ಸ್ಗಳನ್ನು ಕೇಂದ್ರ ಸರ್ಕಾರ ಸ್ಟ್ರಾಟಜಿಕ್ ಕನ್ಸಿಡರೇಷನ್ಸ್ ಅಥವಾ ಇದು ನಮಗೆ ಪ್ರಮುಖವಾದ ಯೋಜನೆಗಳು ಅಂತ ಹಾಕಿರ್ತಾರೋ ಅದಕ್ಕೆ ಪಬ್ಲಿಕ್ ಕನ್ಸಲ್ಟೇಷನ್ ಅಥವಾ ಅದ್ರ ಬಗ್ಗೆ ಡೀಟೇಲ್ಡ್ ಪ್ರಾವಿಷನ್ಸ್ನ ಪಬ್ಲಿಕೇಶನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದು ಸ್ಟ್ರಾಟಜಿಕ್ ಕನ್ಸಿಡರೇಷನ್ ಇದ್ದರೂ ಅದರಿಂದ ಆಗುವಂಥ ಅನಾನುಕೂಲತೆ ಅಥವಾ ಎನ್ವಿರಾನ್ಮೆಂಟಿಗೆ ಆಗುವಂಥ ಇಂಪ್ಯಾಕ್ಟ್ ಜಾಸ್ತಿ ಇದ್ದಾಗ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಬಟ್ ಈ ಸಲ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಮುಂದುವರಿದು ಇದೊಂದು ಅಂದರೆ ನಮ್ಮ ಇಡೀ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮೂಲಭೂತ ಏನು ಧ್ಯೇಯ ಏನಿತ್ತು ಅದಕ್ಕೆ ವಿರುದ್ಧವಾದಂತ ಹೇಳ್ಬೋದು. ಯಾಕಂತ ಹೇಳಿದರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಪರ್ಮಿಷನನ್ನು ಪ್ರಾಜೆಕ್ಟ್ ಶುರು ಆಗೋಕ್ಕೆ ಮುಂಚೆನೇ ತೆಗೆದುಕೊಳ್ಬೇಕು ಅನ್ನೋದು ಏನೂ ಇಲ್ಲ. ಸೊ ಪ್ರಾಜೆಕ್ಟ್ ಶುರು ಆದಮೇಲೆ ಕೂಡ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್ ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ. ಸೊ ಇದರಿಂದ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಓವರ್ ಆಲ್ ಆಬ್ಜೆಕ್ಟಿವ್ ಏನಿತ್ತು ಅದೇ ಡಿಫೀಟ್ ಆದಂಗೆ ಆಗಿದೆ. ಅವರು ಇವೆಲ್ಲ ಆಬ್ಜೆಕ್ಷನ್ಸ್ಗಳನ್ನು ಯಾಕೆ ಕ್ಲೇಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯಾ ಕೂಡ ಯುನೈಟೆಡ್ ನೇಷನ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ ಏನಿದೆ ಅದಕ್ಕೆ ಸಿಗ್ನೇಟ್ರಿ ಆಗಿದೆ. ನಾವು ಆ ಕನ್ವೆನ್ಷನ್ಗೆ ಸಿಗ್ನೇಟ್ರಿ ಆದ ನಂತರ ನಮ್ಮ ಮೂಲಭೂತ ಕರ್ತವ್ಯವಾಗಿರುವಂಥ ರೈಟ್ ಟು ಸೇಫ್, ಕ್ಲೀನ್ ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ನ ಎನ್ಶೂರ್ ಮಾಡದೇ ಇರುವಾಗ ಯುನೈಟೆಡ್ ನೇಷನ್ ಸ್ಪೆಷಲ್ ರ್ಯಾಪರ್ಟರ್ಸ್ ಈ ಆಬ್ಜೆಕ್ಷನ್ಸ್ಗಳನ್ನು ರೇಸ್ ಮಾಡಿದೆ. ಆರ್ಟಿಕಲ್ ಫೌಂಡೇಶನ್ ಡೇ ಆಫ್ ಏರಿಯಾಸ್, ಇತ್ತೀಚೆಗೆ 6ನೇ ವಾರ್ಷಿಕೋತ್ಸವವನ್ನು ಏರಿಯಾಸ್ಗೆ ಸೆಲೆಬ್ರೇಟ್ ಮಾಡಿದ್ವಿ. ಏನಿದು ಏರಿಯಾಸ್ ಅಂತ ಹೇಳಿದ್ರೆ, ಅಸೋಸಿಯೇಷನ್ ಆಫ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸೀಸ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದು ರಾಜ್ಯ ಸರ್ಕಾರಗಳಲ್ಲಿ ಒಂದು ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಇರುತ್ತೆ. ಸೊ ಈ ಇಡೀ ದೇಶದಲ್ಲಿರುವಂಥ ಎಲ್ಲ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿಗಳನ್ನು ಒಟ್ಟಾರೆಯಾಗಿ ಒಂದು ಅಸೋಸಿಯೇಷನ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿ, ಸೊ ಇವರು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ಮಾಡುವಂತಹ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ಗಳನ್ನಾಗಿರ್ಬೋದು, ಇದನ್ನು ಶೇರ್ ಮಾಡಿಕೊಂಡು ಪ್ರತಿ ರಾಜ್ಯ ಸರ್ಕಾರ ಯಾವ ರೀತಿ ಇದರಿಂದ ಲರ್ನಿಂಗ್ ಲೆಸನ್ನ ತೆಗೆದುಕೊಂಡು ಅವರ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸೊಸೈಟಿಯನ್ನು ರಚನೆ ಮಾಡಿದೆ. ಸೊ ಇದರ ಅಧ್ಯಕ್ಷತೆಯನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿಯ ಸೆಕ್ರೆಟರಿ ಯಾರಿರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಇವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಷ್ಟೇ ಅಲ್ಲದೆ ಸೊ ಯೂನಿಯನ್ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಇದರ ಪ್ರಿನ್ಸಿಪಲ್ ಪ್ಯಾಟ್ರನ್ ಆಗಿರ್ತಾರೆ. ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನೋಡ್ಕೊಳ್ತಿರೋದು ಯಾವುದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಸೊ ಈ ರಿನ್ಯೂವಬಲ್ ಎನರ್ಜಿಯಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಸೋಲಾರ್ ಎನರ್ಜಿ ಬರುತ್ತೆ, ಜಿಯೋ ಥರ್ಮಲ್ ಎನರ್ಜಿ,
ನಂತರ ವಿಂಡ್ ಪವರ್, ಹೈಡ್ರೋ ಪವರ್ ಮತ್ತು ಬಯೋಮಾಸ್. ಇದಿಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದ್ರೆ 2019ನೇ ಇಸ್ವಿಯಲ್ಲಿ ಯುನೈಟೆಡ್ ನೇಷನ್ ಕ್ಲೈಮೇಟ್ ಆ್ಯಕ್ಷನ್ ಸಮ್ಮಿಟ್ನಲ್ಲಿ ಭಾರತ ಸರ್ಕಾರ ಏನು ಹೇಳಿದೆ ಅಂದರೆ ನಮಗಿರುವಂಥ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ ಈಗ ಸದ್ಯಕ್ಕೆ 175 ಗಿಗಾವ್ಯಾಟ್. ಸೊ ಈಗ 175 ಗಿಗಾವ್ಯಾಟಿಂದ ನಾವು 450 ಗಿಗಾವ್ಯಾಟನ್ನು 2030ನೇ ಇಸ್ವಿಯಷ್ಟರಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳಿ ಒಂದು ಹೊಸದಾಗಿ ಘೋಷಣೆಯನ್ನು ಮಾಡುತ್ತೆ. ಪ್ಯಾರಿಸ್ ಕ್ಲೈಮೇಟಿಗೆ ನಾವು ಕೊಟ್ಟಿರುವಂತಹ ಇಂಟೆನ್ಷನಲಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನಿದೆ ಅದ್ರ ಪ್ರಕಾರ ನಾನ್ ಫಾಸಿಲ್ ಫ್ಯೂಯಲ್ ಏನಿದೆ ಅದನ್ನು ನಾವು 40% ಆಫ್ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದು ಗ್ರೀನ್ ಎನರ್ಜಿ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಕೂಡ ಮಾಡ್ತಿದ್ದಾರೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಬರೀ ಕನ್ವೆನ್ಷನಲ್ ಎನರ್ಜಿ ಏನು ಪ್ರೊಡ್ಯೂಸ್ ಮಾಡ್ತೀವಿ ಅವು ಮಾತ್ರ ಗ್ರಿಡ್ಡಿಗೆ ಕನೆಕ್ಟ್ ಆಗ್ತಿತ್ತು. ಈಗ ರಿನ್ಯೂವಬಲ್ ಎನರ್ಜಿ ಕೂಡ ಸೋಲಾರ್ ಎನರ್ಜಿ ಆಗಿರ್ಬೋದು ಮತ್ತು ಈ ಎಲ್ಲ ಎನರ್ಜಿಗಳನ್ನು ಗ್ರಿಡ್ಡಿಗೆ ಕನೆಕ್ಷನ್ ಕೊಡ್ತಿದ್ದೀವಿ. ಇಂಡಿಯನ್ ರೈಲ್ವೇಸ್ ಏನು ಕಮಿಟ್ಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ರೆ 2030ನೇ ಇಸ್ವಿಯಷ್ಟರಲ್ಲಿ ಅವರು ನೆಟ್ ಝೀರೋ ಕಾರ್ಬನ್ ಎಮಿಷನ್, ಯಾವುದೇ ರೀತಿಯಾದ ಝೀರೋ ಕಾರ್ಬನ್ ಎಮಿಷನ್ಸ್ಗಳನ್ನು ರೈಲ್ವೇಸಿಂದ ಅಂತ ಹೇಳಿದರೆ. ಮತ್ತು ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ ಆಗಿರ್ಬೋದು, ವೇಸ್ಟ್ ಟು ಎನರ್ಜಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರತಿಯೊಂದು ಸೆಕ್ಟರ್ಗಳಿಗೂ ಸೆಕ್ಟರ್ ಸ್ಪೆಸಿಫಿಕ್ ಇನಿಷಿಯೇಟಿವ್ಸ್ನ ಕೂಡ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ಹೇಳಿದ್ರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರ್ನಲ್ಲಿ ಮುಂಚೆ 2 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇತ್ತು, ಇಂಗ್ಲೀಷ್ ಮತ್ತು ಉರ್ದು ಅಂತ ಹೇಳಿ. ಈಗ ಕಾಶ್ಮೀರಿ, ಡೋಂಗ್ರಿ ಮತ್ತು ಹಿಂದಿ ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಜಮ್ಮು ಕಾಶ್ಮೀರಲ್ಲಿ ಡಿಕ್ಲೇರ್ ಮಾಡಲಾಗಿದೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ಹೇಳಿದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಸೋಲಾರ್ ಟ್ರೀಯನ್ನು ದುರ್ಗಾಪುರ್ನಲ್ಲಿ ಲಾಂಚ್ ಮಾಡಿದೆ. ಸೊ ಇದನ್ನು CSIR ಮತ್ತು CMERI ಇವರು ಲಾಂಚ್ ಮಾಡಿರುವಂಥದ್ದು. 12 to 14 ಯೂನಿಟ್ಸ್ ಆಫ್ ಎನರ್ಜಿನ ಡೆವಲಪ್ ಮಾಡುತ್ತೆ. ಪ್ರತಿ ವರ್ಷ 10 ರಿಂದ 12 ಟನ್ಸ್ ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಅನುಕೂಲವಾಗುತ್ತೆ ಅಂತ ಭಾವಿಸ್ತಾ, ಸೊ ನಿಮಗೆ ಏನೇ ಸಜೆಷನ್ಸ್ ಇದ್ರು, ಯಾವುದೇ ರೀತಿಯಾದ ಚೇಂಜಸ್ನ ಮಾಡಬೇಕಿದ್ರು ಕೂಡ ಕಮೆಂಟ್ ಸೆಕ್ಷನ್ ರಿಪ್ಲೈ ಮಾಡಿ. ಅದಕ್ಕನುಗುಣವಾಗಿ ನಾವು ಈ ವಿಡಿಯೋನ ಮಾಡಿಫೈ ಮಾಡಿ ಮುಂದಿನ ವಾರದಲ್ಲಿ ಸಂಡೇನೇ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್. ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಧನ್ಯವಾದಗಳು.